Praise the Lord. Come on, somebody shout aloud, hallelujah. ಗಟ್ಟಿಯಾಗಿ ಹಾಲೆಲೂಯಾ ಎಂಬುದಾಗಿ ಹೇಳೋಣ. Good to see you in the house of God. ನಿಮ್ಮೆಲ್ಲರನ್ನು ದೇವರ ಆಲಯದಲ್ಲಿ ನೋಡುವುದಕ್ಕಾಗಿ ಸಂತೋಷ. Amen. Amen. Hallelujah. Hallelujah. Can you look to somebody, give them a good high five like this? ನಿಮ್ಮ ಪಕ್ಕದವರಿಗೆ ನೋಡಿ ಈ ರೀತಿಯಾಗಿ ಹೈ ಫೈ ಕೊಡಿ. Well, this morning it's a joy to be sharing God's word. ಈ ಒಂದು ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು ಎಷ್ಟೋ ಸಂತೋಷ. Amen. Amen. Hallelujah. Hallelujah. Are you all glad? ನೀವೆಲ್ಲರೂ ಸಂತೋಷವಾಗಿದ್ದೀರಾ? Okay. I want you to turn with me to the book of 2 Chronicles. ಎರಡನೆಯ ಪೂರ್ವಕಾಲ ವೃತ್ತಾಂತ. And we're going to learn from a few things from this particular chapter. ಈ ಒಂದು ಬೈಬಲ್ನ ಈ ಒಂದು ಅಧ್ಯಾಯದಿಂದ ಕೆಲವೊಂದು ಸಂಗತಿಗಳನ್ನು ನಾವು ಕಲಿಯೋಣ. Okay, so 2 Chronicles chapter 14. So I want you to keep looking at the screen and look to me. ಎರಡನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ. Okay? Please don't look to your Bibles. Please don't look here and there. ಬೈಬಲ್ಗಳಲ್ಲಾಗ್ಲಿ ಅಲ್ಲಿ ಇಲ್ಲಿ ನೋಡದೆ ನಾವು ಸ್ಕ್ರೀನ್ ಅನ್ನು ನೋಡ್ತಾ ನಾವು ವಾಕ್ಯದಿಂದ ಕಲಿಯೋಣ. So Pastor Anil spoke to us maybe 2-3 months back about this same individual called King Asa. ಈ ಅರಸನಾದ ಆಸನ ಕುರಿತಾಗಿ ಪಾಸ್ಟರ್ ಅನಿಲ್ ಅವರು 2-3 ತಿಂಗಳ ಹಿಂದೆ ಅವರು ಮಾತನಾಡುವುದನ್ನು ನಾನು ಕೇಳಿದ್ದೆ. So it's always good to learn from the different characters from the Bible. ಈ ಒಂದು ಸತ್ಯವೇದದಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿಗಳ ಕುರಿತಾಗಿ ಅವರ ಜೀವನದಿಂದ ಕಲಿಯುವಂತದ್ದು ಅದ್ಭುತವಾಗಿದೆ. 2 Chronicles chapter 14, the Bible talks about this man called King Asa. ಎರಡನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ ಅರಸನಾದ ಆಸನ ಕುರಿತಾಗಿ ಬರೆಯಲ್ಪಟ್ಟಿದೆ. The meaning of this name Asa means physician, healer. ಆಸಾ ಎಂಬುದಾಗಿ ಹೇಳುವುದಾದರೆ ಅದರ ಅರ್ಥ ಒಬ್ಬ ಸ್ವಸ್ಥತೆ ಮಾಡುವವನು ಎಂಬುದಾಗಿ. And 2 Chronicles chapter 14 verse 2 says like this. ಎರಡನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ. I'm going to speak to you in points. ಕೆಲವೊಂದು ಅಂಶಗಳಲ್ಲಿ ನಾನು ಮಾತನಾಡ್ತೇನೆ. I want you to follow those points. ಆ ಒಂದು ಅಂಶಗಳನ್ನು ನೀವು ಹಿಂಬಾಲಿಸಿರಿ. Point number 1. ಮೊದಲನೇ ಅಂಶ ಸರಿಯಾದ ಆರಂಭ. ಸರಿಯಾದ ಆರಂಭ. ಎಲ್ಲರೂ ಹೇಳ್ರಿ ಸರಿಯಾದ ಆರಂಭ. ಸರಿಯಾದ ಆರಂಭ. ಜೋರಾಗಿ ಹೇಳ್ರಿ ಸರಿಯಾದ ಆರಂಭ. ಸರಿಯಾದ ಆರಂಭ. Look to somebody, touch them and tell them ಸರಿಯಾದ ಆರಂಭ. ನಿಮ್ಮ ಪಕ್ಕದವರನ್ನು ಮುಟ್ಟಿ ಹೇಳಿರಿ ಸರಿಯಾದ ಆರಂಭ ಎಂಬುದಾಗಿ. ಪಕ್ಕದವರಿಗೆ ಹೇಳ್ರಿ ಯಾರೋ ಮಲಗರ ನೋಡ್ರಿ ಎಬ್ಸಿರ ಅವ್ರನ್ನ ಸರಿಯಾದ ಆರಂಭ. ನಿಮ್ಮ ಪಕ್ಕದಲ್ಲಿ ಮಲಗಿರುವವರಿಗೆ ಹೇಳಿರಿ ಸರಿಯಾದ ಆರಂಭ. Amen. Amen. Now why do we call it as a right start? ಯಾಕೆ ನಾವು ಇದನ್ನು ಸರಿಯಾದ ಆರಂಭ ಎಂಬುದಾಗಿ ಹೇಳ್ತೇವೆ? The Bible says in verse 2. ಎರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. Asa did what was good and right in the sight of God. ಆಸನು ತನ್ನ ದೇವರಾದ ಕರ್ತನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಸರಿಯಾದದ್ದನ್ನು ಮಾಡಿದನು. He did what was good and right in the eyes of the Almighty God. ದೇವರ ಒಂದು ದೃಷ್ಟಿಯಲ್ಲಿ ಸರಿಯಾದ ಸಂಗತಿಯನ್ನು ಒಳ್ಳೆಯ ಸಂಗತಿಯನ್ನು ಆಸನು ಮಾಡಿದನು. It is very important for you and I to do what is good and right in the sight of God. ನಾವು ನೀವು ಸಹ ದೇವರ ದೃಷ್ಟಿಯಲ್ಲಿ ಸರಿಯಾದ ಸಂಗತಿಗಳನ್ನು ಮಾಡುವುದು ಅತ್ಯವಶ್ಯಕವಾಗಿದೆ. You and I have a mandate. ನಿಮಗೆ ನಮಗೆ ಒಂದು ಇದು a mandate, compulsion. ಆಜ್ಞೆ ಕೊಡಲ್ಪಟ್ಟಿದೆ. You and I have a mandate. ನಿಮಗೆ ನಮಗೆ ಒಂದು ಆಜ್ಞೆ ಕೊಡಲ್ಪಟ್ಟಿದೆ. And the mandate is to do good and please God. ಆ ಒಂದು ಆಜ್ಞೆ ಏನೆಂಬುದಾಗಿ ಹೇಳುವುದಾದ್ರೆ ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ದೇವರಿಗೆ ಮೆಚ್ಚುಗೆ ಆಗುವುದನ್ನು ಮಾಡುವಂತದ್ದೇ. There is a saying in the world. ಈ ಒಂದು ಲೋಕದಲ್ಲಿ ಒಂದು ಈ ರೀತಿಯಾಗಿ ಹೇಳಿಕೆ ಇದೆ. Well begun is half done. ಸರಿಯಾದ ಆರಂಭ ಅದು ಕೇವಲ ಅರ್ಧ ಒಂದು ಕಾರ್ಯಗಳನ್ನು ಮಾಡುವಂತೆ. Many people start well. ಎಷ್ಟೋ ಜನರು ಸರಿಯಾದ ಆರಂಭವನ್ನು ಮಾಡ್ತಾರೆ. But they don't finish well. ಆದರೆ ಮುಕ್ತಾಯದಲ್ಲಿ ಅವರು ಸರಿಯಾಗಿ ಮುಗಿಸುವುದಿಲ್ಲ. Starting is not important. Ending is important. ಯಾವ ರೀತಿಯಾಗಿ ನಾವು ಪ್ರಾರಂಭಿಸಿದ್ದೇವೋ ಅದು ಮುಖ್ಯವಲ್ಲ, ಆದರೆ ಯಾವ ರೀತಿಯಾಗಿ ನಾವು ಅದನ್ನು ಮುಗಿಸ್ತೇವೋ ಅದು ಮುಖ್ಯವಾಗಿದೆ. When I worked in the forces, ನಾನು ಏರ್ ಫೋರ್ಸ್ ನಲ್ಲಿ ಕೆಲಸ ಮಾಡುವಾಗ there was a caption written in the airways. ಅಲ್ಲಿ ಈ ರೀತಿಯಾಗಿ ಒಂದು ಹೇಳಿಕೆ ಬರೆಯಲ್ಪಟ್ಟಿತ್ತು. Every takeoff is optional but landing is mandatory. ನಾವು ಮೇಲಕ್ಕೆ ಏರುವುದು ಅದು ನಮಗೆ ನಾವು ಮಾಡುವಂತ ಆಯ್ಕೆ ಆಗಿದೆ, ಆದರೆ ಮೇಲಕ್ಕೆ ಹೋಗುವಾಗ ಕೆಳಗೆ ಇಳಿಯುವಂತದ್ದು ಅದು ನಾವು ಮಾಡಲೇಬೇಕಾಗಿದೆ. ಮೇಲೆ ಹೋಗಿ ಹಂಗೆ ಹೋಗ್ಬಿಟ್ರೆ ಇಲ್ಲ. So you have landing is important. ಯಾವಾಗ ನಾವು ಮೇಲಕ್ಕೆ ಏರ್ತೇವೋ ನಾವು ಕೆಳಗಡೆ ಬರಲೇಬೇಕು. So every individual is assigned or you have a mandate that you have to do
when you start well, you also have to finish well. ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ನಾವು ಯಾವ ರೀತಿಯಾಗಿ ಆರಂಭ ಮಾಡಿದ್ದೇವೋ ಸರಿಯಾಗಿ ಆರಂಭ ಮಾಡಿದ ಮೇಲೆ ನಾವು ಸರಿಯಾಗಿ ಮುಗಿಸುವಂತದ್ದು ಕೂಡ ಮುಖ್ಯವಾಗಿದೆ. Some people when they accept the Lord Jesus, they are too excited. ಕೆಲವು ಜನ ಮೊಟ್ಟ ಮೊದಲನೇದಾಗಿ ರಕ್ಷಣೆ ಹೊಂದಿದಾಗ ಅವರು ತುಂಬಾ ಆಸಕ್ತಿಯಿಂದ ಇರ್ತಾರೆ. Slowly they begin to fade away. ಆದರೆ ಸಮಯ ಹೋದಂತೆ ಅವರು ಆ ಆಸಕ್ತಿಯನ್ನು ಉಳಿಸಿಕೊಳ್ಳುವುದಿಲ್ಲ. But the one who endures till the end is the one who will be applauded by the Lord. ಆದರೆ ಯಾರು ಎಷ್ಟು ಆಸಕ್ತಿಯಿಂದ ಪ್ರಾರಂಭಿಸ್ತಾರೋ ಅಷ್ಟೇ ಆಸಕ್ತಿಯಿಂದ ಅದನ್ನು ಮುಗಿಸುವುದಾದರೆ ಅದು ದೇವರ ದೃಷ್ಟಿಯಲ್ಲಿ ಸರಿಯಾಗಿದೆ. Amen. Amen. Hallelujah. Hallelujah. So Paul the apostle in writing in the book of Acts chapter 20, ಅಪೊಸ್ತಲರ ಕೃತ್ಯಗಳ 20ನೇ ಅಧ್ಯಾಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, I finished well. ನಾನು ಸರಿಯಾಗಿ ಮುಕ್ತಾಯಗೊಳಿಸಿದ್ದೇನೆ. He said I started and I finished well. ನಾನು ಸರಿಯಾಗಿ ಪ್ರಾರಂಭಿಸಿದೆ, ಸರಿಯಾಗಿ ಮುಗಿಸಿದ್ದೇನೆ. And he also said, ಈ ರೀತಿಯಾಗಿ ಕೂಡ ಹೇಳ್ತಾನೆ, I ran the race. ನಾನು ಒಳ್ಳೆ ಓಟವನ್ನು ಓಡಿದ್ದೇನೆ. Finished the course. ಆ ಒಂದು ಮಾಡುವಂತ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದೇನೆ. Now there is a crown waiting for me. ಈಗ ನನಗಾಗಿ ಒಂದು ಕಿರೀಟವನ್ನು ಸಿದ್ಧಪಡಿಸಲ್ಪಟ್ಟಿದೆ. So you have to run the race. ನೀವು ಒಳ್ಳೆ ಓಟವನ್ನು ಓಡಬೇಕು. So that you will also get the crown. You don't have to quit in between. ಆದರೆ ಆ ಓಟವನ್ನು ಓಡಿದಾಗ ಮುಗಿಸಿದಾಗ ನಮಗೆ ಆ ಕಿರೀಟವು ಸಿಗಲೇಬೇಕು. ನಾವು ಮಧ್ಯದಲ್ಲಿ ಆ ಓಟವನ್ನು ನಿಲ್ಲಿಸಬಾರದು. Amen. Amen. So Asa started well. ಆಸನು ಒಳ್ಳೆಯದಾಗಿ ಪ್ರಾರಂಭ ಮಾಡಿದನು. Whether he finished well or not, we are going to read. ಆದರೆ ಆತನು ಸರಿಯಾಗಿ ಮುಕ್ತಾಯಗೊಳಿಸಿದನೋ ಇಲ್ಲವೋ ಎಂಬುದಾಗಿ ನಾವು ಓದೋಣ. Amen. Amen. So as a child of God, ದೇವರ ಮಗನಾಗಿ, as a man or woman of God, ದೇವರ ಮಕ್ಕಳಾಗಿ, you and I have a responsibility of starting well, living well, also finishing well. ನಮಗೆ ಒಂದು ಜವಾಬ್ದಾರಿ ಇದೆ. ಸರಿಯಾಗಿ ಪ್ರಾರಂಭಿಸಬೇಕು, ಸರಿಯಾಗಿ ಆ ಓಟವನ್ನು ಓಡಬೇಕು, ಸರಿಯಾಗಿ ಆ ಓಟವನ್ನು ಮುಗಿಸಬೇಕು ಎಂಬುವಂತ. Amen. Amen. Now verse 3, chapter 14 and verse 3 says, 14ನೇ ಅಧ್ಯಾಯ 3ನೇ ವಚನ ಈ ರೀತಿಯಾಗಿ ಹೇಳ್ತದೆ, For he removed the altars of the foreign gods and the high places. ಅವನು ಅನ್ಯ ದೇವರುಗಳ ಬಲಪೀಠಗಳನ್ನು ಉನ್ನತ ಸ್ಥಳಗಳನ್ನು ತೆಗೆದುಹಾಕಿ ವಿಗ್ರಹಗಳನ್ನು ಒಡೆದು ಬಿಟ್ಟು. He started well. ಆತನು ಸರಿಯಾಗಿ ಪ್ರಾರಂಭ ಮಾಡಿದ. Number 2, his action was right. ಸರಿಯಾದ ಕ್ರಮವನ್ನು ಆತನು ಪಡೆದುಕೊಂಡನು. You start right. ಸರಿಯಾಗಿ ಆರಂಭಿಸು. You also have to act right. ಆದರೆ ಸರಿಯಾದ ಕ್ರಿಯೆಗಳನ್ನು ಕೂಡ ಮಾಡಬೇಕಾಗಿದೆ. ಸರಿಯಾದ ಆರಂಭ, ಸರಿಯಾದ ಕ್ರಮ, ಸರಿಯಾದ ಕ್ರಮ ಅಥವಾ ಕ್ರಿಯೆ. ಎಲ್ಲರೂ ಹೇಳ್ರಿ ಸರಿಯಾದ ಕ್ರಮ. ಸರಿಯಾದ ಕ್ರಮ, ಸರಿಯಾದ ಕ್ರಮ, ಸರಿಯಾದ ಕ್ರಮ. ಬಗ್ಲೋರ್ ತಟ್ಟಿ ಹೇಳ್ರಿ ಸರಿಯಾದ ಕ್ರಮ. ಸರಿಯಾದ ಕ್ರಮ. ಯಾರೋ ಮಲ್ಗಾರ ನೋಡ್ರಿ ಎಬ್ಸಿರಿ ಅವ್ರಿಗೆ ಸರಿಯಾದ ಕ್ರಮ. ಸರಿಯಾದ ಕ್ರಮ. ಆಮೆನ್. ಸ್ವಲ್ಪ ಜೋರಾಗಿ ಹೇಳ್ರಿ ಸರಿಯಾದ ಕ್ರಮ. ಸರಿಯಾದ ಕ್ರಮ. ನಾನು ಮಲ್ಗಕ್ಕೆ ನಿಮ್ಗೆ ಬಿಡಂಗಿಲ್ಲ, ನನ್ನ ಗ್ಯಾರಂಟಿ ಅದು. ಆಮೆನ್. ಹಲ್ಲೆಲೂಯಾ. So right start, ಸರಿಯಾದ ಆರಂಭ, right action, ಸರಿಯಾದ ಕ್ರಿಯೆ. What was the action? ಆ ಕ್ರಿಯೆ ಏನಾಗಿತ್ತು? After he began his work, ಆತನು ತನ್ನ ಕೆಲಸವನ್ನು ಪ್ರಾರಂಭಿಸಿದ ಮೇಲೆ, after he began to initiate to do right and good in the sight of God, ಸರಿಯಾದ ಒಂದು ಆರಂಭವನ್ನು ದೇವರ ದೃಷ್ಟಿಯಲ್ಲಿ ಸರಿಯಾದ ಕ್ರಿಯೆಗಳನ್ನು ಮಾಡಿದ ಮೇಲೆ, the Bible says he demolished the high places. ಅಲ್ಲಿರುವಂತಹ ಎಲ್ಲಾ ಬಲಿಪೀಠಗಳನ್ನು ಉನ್ನತ ಸ್ಥಳಗಳನ್ನು ಮುರಿದು ಹಾಕಿದನು. He destroyed the wooden images. ಆ ಎಲ್ಲಾ ಒಂದು ವಿಗ್ರಹಗಳನ್ನು ಒಡೆದು ಬಿಟ್ಟನು. Amen. Amen. After we are saved, ನಾವು ರಕ್ಷಣೆ ಹೊಂದಿದ ಮೇಲೆ many times we are attached to the past. ಆದರೂ ಕೂಡ ನಮ್ಮ ಹಿನ್ನೆಲೆ, ನಮ್ಮ ಹಿಂದೆ ಮಾಡುವಂತ ಎಲ್ಲಾ ಒಂದು ಕ್ರಿಯೆಗಳಿಂದ ನಾವು ಅಂಟಿಕೊಂಡಿರ್ತೇವೆ. We don't act. ನಾವು ಸರಿಯಾದ ಕ್ರಮವನ್ನು ವಹಿಸುವುದಿಲ್ಲ. We have to act. ನಾವು ಕ್ರಮ ಹೊಂದಬೇಕಾಗಿದೆ. How do I act? ಯಾವ ರೀತಿಯಾಗಿ ನಾನು ಕ್ರಿಯೆ ಮಾಡಬೇಕು? I'm not talking about acting. ಆ ಒಂದು ಆಕ್ಟಿಂಗ್ ಮಾಡುವುದರ ಕುರಿತಾಗಿ ನಾನು ಹೇಳ್ತಾ ಇಲ್ಲ. ನಟನೆ ಮಾಡುವುದರ taking an action over your life. ನಾನು ನಟನೆ ಮಾಡುವುದರ ಕುರಿತಾಗಿ ಹೇಳ್ತಾ ಇಲ್ಲ, ಆದರೆ ನಾವು ಸರಿಯಾದ ಕ್ರಿಯೆಗಳನ್ನು, ಸರಿಯಾದ ಕ್ರಮಗಳನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದೇನೆ. I come from a Roman Catholic background. ನಾನು ಒಂದು ರೋಮನ್ ಕ್ಯಾಥಲಿಕ್ ಹಿನ್ನೆಲೆಯಿಂದ ಬಂದಿದ್ದೇನೆ. After I got to know the Lord, ನಾನು ದೇವರನ್ನು ಕಂಡುಕೊಂಡ ಮೇಲೆ I did some action. ಕೆಲವೊಂದು ಕ್ರಿಯೆಗಳನ್ನು ನಾನು ಮಾಡಿದೆ. I gave up some practices.
ಕೆಲವೊಂದು ನಾನು ಮಾಡುವಂತ ಆಚರಣೆಗಳನ್ನು ನಾನು ಬಿಟ್ಟು ಬಿಟ್ಟೆ. I gave up some traditions. ಕೆಲವೊಂದು ಆಚರಣೆಗಳನ್ನು ನಾನು ಬಿಟ್ಟು ಬಿಟ್ಟೆ. Then when I began to read the word, I began to align myself in accordance to the word. ನಾನು ಅದಾದ ಮೇಲೆ ದೇವರ ವಾಕ್ಯವನ್ನು ಓದಿದಾಗ ನನ್ನನ್ನು ನಾನು ಆ ವಾಕ್ಯದ ಅನುಸಾರವಾಗಿ ನಡೆಯುವಂತೆ ಮಾಡಿದೆ. Some people come out. ಕೆಲವು ಜನ ಹೊರಗಡೆ ಬರ್ತಾರೆ. For example, if I come out, ಉದಾಹರಣೆಗಾಗಿ ನಾನು ಹೊರಗಡೆ ಬಂದಾಗ, I came out of the Catholicism. ನಾನು ಒಂದು ಕ್ಯಾಥಲಿಕ್ ಧರ್ಮ ಒಂದು ಆ ಒಂದು ಟ್ರೆಡಿಷನ್ ಇಂದ ಹೊರಗೆ ಬಂದಾಗ, the Catholicism also has to come out of me. ಆ ಒಂದು ಕ್ಯಾಥಲಿಕ್ ಧರ್ಮದ ಎಲ್ಲಾ ಒಂದು ವಿಷಯಗಳು ಕೂಡ ನನ್ನಿಂದ ಹೊರಗೆ ಬರಬೇಕಾಗಿದೆ. We have to cut off those strings attached. ನಮ್ಮೊಟ್ಟಿಗೆ ಅಂಟಿಕೊಂಡಿರುವಂತಹ ಎಲ್ಲ ಹಳೆ ಸಂಗತಿಗಳಿಂದ ನಾವು ಅವುಗಳನ್ನು ಮುರಿಯಬೇಕಾಗಿದೆ. Amen. Amen. You have to break those bondages. ಆ ಒಂದು ಎಲ್ಲಾ ಒಂದು ಬಲಪೀಠಗಳನ್ನು ಮುರಿಯಬೇಕಾಗಿದೆ. Jeremiah chapter 1 and verse 10 says, ಯೆರೆಮೀಯ 1:10 ಈ ರೀತಿಯಾಗಿ ಹೇಳ್ತದೆ, you are called, ನೀವು ಕರೆಯಲ್ಪಟ್ಟಿರಿ, you are appointed, ನಿಮ್ಮನ್ನು ನೇಮಿಸಲ್ಪಟ್ಟಿದ್ದೇನೆ, you are anointed, ನಿಮ್ಮನ್ನು ಅಭಿಷೇಕ ಮಾಡಿದ್ದೇನೆ, to uproot and overthrow, ಆ ಇರುವಂತ ಸಂಗತಿಗಳನ್ನು ಕಿತ್ತಿ ಅವುಗಳನ್ನು ಎಸೆದು ಬಿಡುವುದಕ್ಕಾಗಿ, to uproot and overthrow, ಅವುಗಳನ್ನು ಕಿತ್ತಿ ಎಸೆಯುವುದಕ್ಕಾಗಿ, to build and to plant, ಮತ್ತೆ ಕಟ್ಟುವುದಕ್ಕಾಗಿ ನಿಮ್ಮನ್ನು ನಿಯುಕ್ತ ಮಾಡಿದ್ದೇನೆ. you are called to demolish, ನೀವು ಅವುಗಳನ್ನು ಮುರಿಯಲಿಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. you are called to break the powers of the evil one, ಆ ಒಂದು ಸೈತಾನನ ಎಲ್ಲಾ ಶಕ್ತಿಗಳನ್ನು ಮುರಿಯುವುದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. you are also called to build and plant. ನೀವು ಕಟ್ಟುವುದಕ್ಕಾಗಿಯೂ ಕೂಡ ಕರೆಯಲ್ಪಟ್ಟಿದ್ದೀರಿ. Amen. Amen. Hallelujah. Hallelujah. The principle of destruction, principle of construction. ಆ ಒಂದು ಮುರಿಯುವಂತ ವಿಷಯ ಮತ್ತು ಕಟ್ಟುವಂತ ವಿಷಯವನ್ನು ನಾವು ಕಲಿಯಬೇಕು. Amen. Amen. So you are called to demolish those things of the past. ಆ ಒಂದು ಹಳೆಯ ಸಂಗತಿಗಳನ್ನು ಮುರಿಯುವುದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. Those things which the Lord does not like. ಆ ವಿಷಯಗಳು ದೇವರು ಅಂತ ವಿಷಯಗಳನ್ನು ಆತನು ಮೆಚ್ಚುವುದಿಲ್ಲ ಅಂತ ವಿಷಯಗಳನ್ನು ಮುರಿಯುವುದಕ್ಕಾಗಿ. Now when the Bible talks about this unnata sthana, ಉನ್ನತ ಸ್ಥಾನಗಳು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ, high places were places which God did not like. ಆ ಒಂದು ಉನ್ನತ ಸ್ಥಾನಗಳನ್ನು ದೇವರು ಮೆಚ್ಚಲಿಲ್ಲ. So whether you like it, whether you don't like it, intentionally or unintentionally, knowingly or unknowingly, you and I are attached to some high places which have to be brought down, which have to be broken when you get close to the Lord. ನಮಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಎಲ್ಲಾ ವಿಷಯಗಳಲ್ಲಿ ಎಷ್ಟೋ ಒಂದು ಉನ್ನತ ಸ್ಥಾನಗಳನ್ನು ನಾವು ಕಟ್ಟಿಕೊಂಡಿದ್ದೇವೆ. ಆ ಒಂದು ಹಳೆಯ ವಿಷಯಗಳಿಂದ ನಾವು ಉನ್ನತ ಸ್ಥಾನಗಳನ್ನು ಕಟ್ಟಿರುವುದನ್ನು ನಾವು ಮುರಿಯಲೇಬೇಕಾಗಿದೆ ಪ್ರಿಯರೇ. He started well. ಆತನು ಒಳ್ಳೆಯದಾಗಿ ಪ್ರಾರಂಭ ಮಾಡಿದನು. After he started, ಅವನು ಪ್ರಾರಂಭಿಸಿದ ಮೇಲೆ he also worked upon it. ಅದರ ಮೇಲೆ ಆತನು ಕಾರ್ಯವನ್ನು ಕೂಡ ಮಾಡಿದನು. He demolished. ಆತನು ನಶಿಸಿದನು. Some people say, I am saved, brother. ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಜನರು ಹೇಳ್ತಾರೆ. But I can't quit smoking. ಆದ್ರೆ ಆ ಒಂದು ಸಿಗರೆಟ್ ಸೇದುವುದನ್ನು ಬಿಡುವುದಕ್ಕೆ ನನಗೆ ಆಗ್ತಾ ಇಲ್ಲ. But I can't quit gudka. ಆ ಒಂದು ಗುಟ್ಕಾ ತಿನ್ನುವುದನ್ನು ಬಿಡುವುದಿಲ್ಲ. No, you have to act upon it. ಆದರೆ ನೀವು ರಕ್ಷಣೆ ಹೊಂದಿದ ಮೇಲೆ ನೀವು ಸರಿಯಾದ ಕ್ರಿಯೆಗಳನ್ನು ಕೂಡ ಮಾಡಬೇಕಾಗಿದೆ. You have to let go of certain old ways. ಆ ಒಂದು ಹಳೆಯ ಸಂಗತಿಗಳನ್ನು ಬಿಡಬೇಕಾಗಿದೆ. You have to let go of certain qualities. ಕೆಲವೊಂದು ವಿಷಯಗಳನ್ನು ನೀವು ಬಿಡಬೇಕಾಗಿದೆ. Some people were fighters, street fighters before they accepted Christ. Even after they accept Christ, they still have the strings attached. ನಾನು ಎಂಥವ್ನು ಗೊತ್ತಾ, ನಾನು ಮರ್ತು ಬಿಡ್ತೀನಿ ನಾನು ರಕ್ಷಣೆ ಹೊಂದಿನ ಅಂತ, ನಾನು ಹೊಡೆದು ಬಿಡ್ತೀನಿ ಅವನಿಗೆ, ಸಾಯಿಸಿಬಿಡ್ತೀನಿ ಅವನಿಗೆ, ಇದು ಮಾಡ್ತೀನಿ ಅದು ಮಾಡ್ತೀನಿ, ಮಾತಾಡ್ತಾರೆ ಹಿಂಗೆ ಜನ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಕೆಲವರು ಎಲ್ಲ ಒಂದು ಗಲಾಟೆಗಳಲ್ಲಿ ಅವರು ತೊಡಗಿರ್ತಾರೆ. ರಕ್ಷಣೆ ಹೊಂದಿದ ಮೇಲೆ ಕೂಡ ಆ ಒಂದು ಹಳೆಯ ಸಂಗತಿಗಳನ್ನು ಅವರು ಬಿಟ್ಟು ಬಿಡುವುದಿಲ್ಲ. You are called to destroy. ನೀವು ಮುರಿಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. After you destroy, you are called to build and plant. ಮುರಿದ ಮೇಲೆ ಅವುಗಳನ್ನು ಬೇರೆ ಸಂಗತಿಗಳನ್ನು ಕಟ್ಟುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. Amen. Amen. Hallelujah. Hallelujah. Act upon your life. ನಿಮ್ಮ ಒಂದು ಜೀವಿತದಲ್ಲಿ ಸರಿಯಾದ ಕ್ರಮವನ್ನು ವಹಿಸಿಕೊಳ್ಳಿರಿ. See those things that need to be acted upon. ಯಾವ ಯಾವ ಸಂಗತಿಗಳ ಮೇಲೆ ನೀವು ಕಾರ್ಯ ಮಾಡಬೇಕು ನೀವು ತಿಳಿದುಕೊಳ್ಳಿರಿ. Some things have to be cut off. ಕೆಲವು ವಿಷಯಗಳನ್ನು ನಾವು ಕತ್ತರಿಸಬೇಕಾಗಿದೆ. Some supply lines have to be cut off. ಕೆಲವೊಂದು ವಿಷಯಗಳನ್ನು ನಾವು ಕತ್ತರಿಸಬೇಕಾಗಿದೆ. Some connections have to be disconnected. ಕೆಲವೊಂದು ಕನೆಕ್ಷನ್ಗಳನ್ನು ಕಟ್ ಮಾಡಬೇಕಾಗಿದೆ. Amen. Amen. When you please God, if you have to please God, ನೀವು ದೇವರನ್ನು ಮೆಚ್ಚಿಸಬೇಕಾದರೆ you will have to let go of certain things. ಕೆಲವೊಂದು ವಿಷಯಗಳನ್ನು ನೀವು ಬಿಟ್ಟು ಬಿಡಬೇಕಾಗಿದೆ. ಇದು ಬೇಕು ಅದು ಬೇಕು ಅಂದ್ರೆ ನಡೆಯಲ್ಲ. Amen.
If you love God, if you choose to obey God, you have to let go of certain things. ನೀವು ದೇವರನ್ನು ಪ್ರೀತಿಸುವುದಾದರೆ, ಆತನನ್ನು ಸೇವಿಸಬೇಕೆಂಬುದಾಗಿ ನೀವು ಆಯ್ಕೆ ಮಾಡುವುದಾದರೆ ಕೆಲವೊಂದು ಸಂಗತಿಗಳನ್ನು ನೀವು ಕತ್ತರಿಸಬೇಕಾಗಿದೆ. ಇದು ಕೂಡ ಕಾವಲ್ಲ, ಅದು ಕೂಡ ಕಾವಲ್ಲ, ನಡೆಸಲ್ಲ. Amen. Amen. Hallelujah. Hallelujah. The Bible says you can't put your feet into both the boats. ಎರಡು ಒಂದು ಹಡಗಿನಲ್ಲಿ ನಾವು ಕಾಲಿಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. Amen. Amen. Work on your life. ನಿಮ್ಮ ಜೀವಿತದ ಮೇಲೆ ಕಾರ್ಯ ಮಾಡಿರಿ. Amen. Amen. ಮಗಳವ್ರಿಗೆ ನೋಡಿ ಹೇಳ್ರಿ, ಸರಿಯಾದ ಕ್ರಮ, ಸರಿಯಾದ ಕ್ರಮ ಎಂಬುದಾಗಿ ಹೇಳೋಣ. ಸರಿಯಾದ ಕ್ರಮ, ಸರಿಯಾದ ಕ್ರಮ. ಸ್ವಲ್ಪ ಜೋರಾಗಿ ಕಟ್ಟಿ ಹೇಳ್ರಿ ಅವ್ರಿಗೆ, ಸರಿಯಾದ ಕ್ರಮ, ಸರಿಯಾದ ಕ್ರಮ, ಸರಿಯಾದ ಕ್ರಮ, ಸರಿಯಾದ ಕ್ರಮ, ಸರಿಯಾದ ಆರಂಭ, ಸರಿಯಾದ ಆರಂಭ, ಸರಿಯಾದ ಕ್ರಮ. ಸರಿಯಾದ ಕ್ರಮ. The Bible says point number 3, ಮೂರನೇ ಅಂಶ in verse 4, ನಾಲ್ಕನೇ ವಚನ. now number 1, he started well. ಆತನು ಸರಿಯಾಗಿ ಪ್ರಾರಂಭಿಸಿದನು. Number 2, he began to act. ಸರಿಯಾದ ಕ್ರಮವನ್ನು ವಹಿಸಿಕೊಂಡನು. Point number 3, ಮೂರನೇ ಅಂಶ, he gave a right instruction. ಆತನು ಸರಿಯಾದ ಸೂಚನೆಯನ್ನು ಕೊಟ್ಟನು. ಎಲ್ಲರೂ ಹೇಳ್ರಿ, ಸರಿಯಾದ ಸೂಚನೆ. ಸರಿಯಾದ ಸೂಚನೆ. ಎಲ್ಲರೂ ಹೇಳ್ರಿ, ಸೂಚನೆ. ಸರಿಯಾದ ಸೂಚನೆ. ಸೂಚನೆ ಹೇಳ್ರಿ, ಸೂಚನೆ, 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 ಸರಿಯಾದ ಸೂಚನೆ. ಸರಿಯಾದ ಸೂಚನೆ. He gave a right instruction. ಸರಿಯಾದ ಸೂಚನೆಯನ್ನು ಆತನು ಕೊಡ್ತಾನೆ. What is that instruction? ಯಾವ ಸೂಚನೆ? Now Asa is commanding Judah to seek the Lord and observe the law and the commandment. ತಮ್ಮ ಪಿತೃಗಳ ದೇವರಾದ ಕರ್ತನನ್ನು ಹುಡುಕಲು, ನ್ಯಾಯ ಪ್ರಮಾಣವನ್ನು, ಆಜ್ಞೆಯನ್ನು ಕೈಕೊಳ್ಳಲು ಯಹೂದ್ಯರಿಗೆ ಆಜ್ಞಾಪಿಸಿದನು. He is giving an instruction. ಆತನು ಸರಿಯಾದ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. Instruction leads to construction. ನಾವು ಸರಿಯಾದ ಸೂಚನೆಗಳನ್ನು ಅಥವಾ ಸರಿಯಾದ ಆಜ್ಞೆಗಳನ್ನು ಕೊಡುವುದಾದ್ರೆ ಸರಿಯಾದ ವಿಷಯಗಳನ್ನು ನಾವು ಕಾಣ್ತೇವೆ. Amen. Amen. If you heed to instruction, you are led to construction. ನೀವು ಸರಿಯಾದ ಸೂಚನೆಗಳನ್ನು ಕೇಳಿಸಿ ಅದನ್ನು ವಹಿಸಿಕೊಂಡು ನಡೆಯುವುದಾದರೆ ಸರಿಯಾದ ಸಂಗತಿಗಳನ್ನು ಕಾಣುವಂತವರಾಗಿರ್ತೀರಿ. If you despise instruction, ಆದರೆ ನೀವು ಆ ಸೂಚನೆಗಳನ್ನು ಕೇಳಿಸಿಕೊಳ್ಳದೆ ಹೋದರೆ you are led to destruction. ನೀವು ನಾಶನಕ್ಕೆ ಗುರಿಯಾಗ್ತೀರಿ. Amen. Amen. So that is why it is very very necessary to heed to instructions. ಸರಿಯಾದ ಒಂದು ಆಜ್ಞೆಗಳನ್ನು ವಹಿಸಿಕೊಂಡು ನಡೆಯುವುದು ತುಂಬಾ ಮಾಡಬೇಕಂತ ಸಂಗತಿಯಾಗಿದೆ ಪ್ರಿಯರೇ. Now he is commanding Judah. ಈಗ ಆತನು ಯಹೂದ್ಯದವರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, Hey nation of Judah, ಯಹೂದ್ಯದ ಜನರೇ, seek the Lord. ದೇವರನ್ನು, ಕರ್ತನನ್ನು ಹುಡುಕಿರಿ. He is giving an instruction. ಆ ಒಂದು ಆಜ್ಞೆಯನ್ನು ಆತನು ಕೊಡ್ತಾ ಇದ್ದಾನೆ. Telling them seek the Lord. ದೇವರನ್ನು ಹುಡುಕಿರಿ. ಎಲ್ಲರೂ ಹೇಳ್ರಿ, ಹುಡುಕಿರಿ, 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 ಹುಡುಕಿರಿ. Now the term seek in Greek, it is called as darash, D-A-R-A-S-H, which means hunting eagerly. ಹುಡುಕು ಎಂಬುದಾಗಿ ಹೇಳುವುದಾದರೆ ಗ್ರೀಕ್ ಭಾಷೆಯಲ್ಲಿ ಅದನ್ನು ದರಾಶ್ ಎಂಬುದಾಗಿ ಕರೀತಾರೆ. ಅದರ ಅರ್ಥ ನಾವು ಬೇಟೆ ಆಡುವಂಥದ್ದು. Amen. Amen. Now he says seek the Lord. ದೇವರನ್ನು, ಕರ್ತನನ್ನು ಹುಡುಕು ಎಂಬುದಾಗಿ. Those who seek him will find him. ಯಾರ್ಯಾರು ದೇವರನ್ನು ಹುಡುಕ್ತಾರೋ ಅವರು ಆತನನ್ನು ಕಂಡುಕೊಳ್ತಾರೆ. Amen. If you don't seek him, you will not find him. ನೀವು ಆ ಕರ್ತನನ್ನು ಹುಡುಕದೆ ಹೋದರೆ ಆತನನ್ನು ನೀವು ಕಾಣುವುದಿಲ್ಲ. He is giving them an instruction. ಈ ರೀತಿಯಾದ ಆಜ್ಞೆಯನ್ನು ಆತನು ಕೊಡ್ತಾ ಇದ್ದಾನೆ. Seek the Lord ದೇವರನ್ನು ಹುಡುಕಿರಿ and walk in accordance to his commandment. ಆತನ ಪ್ರಮಾಣವನ್ನು, ಆತನ ಆಜ್ಞೆಯನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ. Amen. Amen. Joshua gave an instruction. ಯೆಹೋಶುವನು ಈ ಒಂದು ಆಜ್ಞೆಯನ್ನು ಕೊಡ್ತಾನೆ. Choose this day. ಈ ಒಂದು ದಿನ ನೀವು ಆಯ್ದುಕೊಳ್ಳಿರಿ whom you will serve. ಯಾರನ್ನು ನೀವು ಸೇವೆ ಮಾಡ್ತೀರಿ ಎಂಬುದಾಗಿ. In Joshua chapter 24, ಯೆಹೋಶುವ 24ನೇ ಅಧ್ಯಾಯದಲ್ಲಿ he said choose this day. ಈ ದಿನದಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳಿರಿ whom you will serve. ನೀವು ಯಾರನ್ನು ಸೇವೆ ಮಾಡ್ತೀರಿ ಎಂಬುದಾಗಿ. He gives them a choice. ಆತನು ಅವರಿಗೆ ಒಂದು ಆಯ್ಕೆಯನ್ನು ಕೊಡ್ತಾ ಇದ್ದಾನೆ. You please better serve my God. ಆದರೆ ನೀವು ದೇವರನ್ನು ಹುಡುಕಿರಿ ಎಂಬುವಂತ ಆಜ್ಞೆಯನ್ನು ಆತನು ಅವರಿಗೆ ಕೊಡ್ತಾ ಇದ್ದಾನೆ. Whenever instructions are given, please take it so that you will be led to construction. ಯಾವಾಗ ದೇವಜನರು ನಮಗೆ ಸೂಚನೆಗಳನ್ನು ಕೊಡ್ತಾರೋ ಅವುಗಳನ್ನು ಕೇಳಿಸಿಕೊಂಡು ಅದರಂತೆ ಮಾಡುವುದು ಒಳ್ಳೆಯದು. Amen. Amen. Come on, look to your neighbor. ನಿಮ್ಮ ಪಕ್ಕದವರನ್ನು ನೋಡಿರಿ. ಸರಿಯಾದ ಸೂಚನೆ, ಸರಿಯಾದ ಸೂಚನೆ, ಸರಿಯಾದ ಸೂಚನೆ, ಸರಿಯಾದ ಸೂಚನೆ, ಸರಿಯಾದ ಸೂಚನೆ, ಸರಿಯಾದ ಸೂಚನೆ. Right instructions. Instructions are good. Please receive it. ಸೂಚನೆಗಳು ಅವು ಒಳ್ಳೆಯದಾಗಿದೆ, ಅವುಗಳನ್ನು ಕೇಳಿ ಅದರಂತೆ ನಾವು ನಡೆಯಬೇಕು.
ಮಾಡಬೇಕಾಗಿದೆ. Amen. Amen. So he started well. ಆತನು ಸರಿಯಾಗಿ ಪ್ರಾರಂಭಿಸಿದನು, He acted right. ಸರಿಯಾದ ಕ್ರಮವನ್ನು ವಹಿಸಿಕೊಂಡನು, He gave a right instruction. ಸರಿಯಾದ ಸೂಚನೆಯನ್ನು ಕೊಟ್ಟನು. And point number 4, the Bible says, ನಾಲ್ಕನೇ ಅಂಶ ವಾಕ್ಯವು ಹೇಳ್ತದೆ, he had a right relationship with God. ಆತನಿಗೆ ದೇವರೊಟ್ಟಿಗೆ ಸರಿಯಾದ ಸಂಬಂಧವನ್ನು ಆತನು ಇಟ್ಟುಕೊಂಡನು. Amen. ಆಮೆನ್. Amen. ಆಮೆನ್. Hallelujah. Hallelujah. He had a right relation. ಸರಿಯಾದ ಸಂಬಂಧ ದೇವರೊಟ್ಟಿಗೆ ಆತನದಾಗಿತ್ತು. ಎಲ್ಲರೂ ಹೇಳ್ರಿ, ಸರಿಯಾದ ಸಂಬಂಧ. ಸರಿಯಾದ ಸಂಬಂಧ. ಸ್ವಲ್ಪ ಜೋರಾಗಿ ಹೇಳ್ರಿ, ಸರಿಯಾದ ಸಂಬಂಧ. ಸರಿಯಾದ ಸಂಬಂಧ. ಸರಿಯಾದ ಸಂಬಂಧ. ಸರಿಯಾದ ಸಂಬಂಧ. ಸ್ವಲ್ಪ ಪಕ್ಕದವ್ರಿಗೆ ತಟ್ಟಿ ಹೇಳ್ರಿ, ಸರಿಯಾದ ಸಂಬಂಧ. ಸರಿಯಾದ ಸಂಬಂಧ. ಸರಿಯಾದ ಸಂಬಂಧ. ಸರಿಯಾದ ಸಂಬಂಧ. You need to have a right relationship with God. ದೇವರೊಟ್ಟಿಗೆ ನೀವು ಸರಿಯಾದ ಸಂಬಂಧವನ್ನು ಇಟ್ಟುಕೊಂಡವರಾಗಿರಬೇಕು. If you don't have a relationship with God, ನಿಮಗೆ ಸರಿಯಾದ ಒಂದು ಸಂಬಂಧವು ದೇವರೊಟ್ಟಿಗೆ ಇಲ್ಲದೆ ಹೋದರೆ, you cannot bridge the gap between you and God, the term called as prayer. ಆ ಒಂದು ಪ್ರಾರ್ಥನೆ ಎಂಬುವಂತ ವಿಷಯವನ್ನು ನೀವು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. If you have a relationship with God, ದೇವರೊಟ್ಟಿಗೆ ನೀವು ಸಂಬಂಧವನ್ನು ಇಟ್ಟುಕೊಂಡರೆ, that is when you can pray, that you can know the heart of God. ಆಗ ಮಾತ್ರ ನೀವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿ ಆತನ ಹೃದಯದಲ್ಲಿ ಏನಿದೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು. How can we know that Asa had a right relationship with God? ಹೇಗೆ ನಮಗೆ ಗೊತ್ತು ಆಸನಿಗೆ ಒಳ್ಳೆಯ ಒಂದು ಸಂಬಂಧ ದೇವರೊಟ್ಟಿಗೆ ಇತ್ತು ಎಂಬುದಾಗಿ? His prayer tells us so. ಆತನ ಪ್ರಾರ್ಥನೆಯು ನಮಗೆ ಇದನ್ನು ಕಲಿಸಿಕೊಡ್ತಾ The ಇದೆ. way Asa prayed, ಯಾವ ರೀತಿಯಾಗಿ ಆಸನು ಪ್ರಾರ್ಥನೆ ಮಾಡಿದನು? he said, ಆತನು ಈ ರೀತಿಯಾಗಿ ಪ್ರಾರ್ಥಿಸ್ತಾನೆ, Lord, this is nothing for you to help us, O God. ಕರ್ತನೇ, ನಿನಗೆ ನಮಗೆ ಸಹಾಯ ಮಾಡುವುದಕ್ಕೆ ನೀನು ಮಾತ್ರ ಸಾಧ್ಯ ಎಂಬುದಾಗಿ. You are a powerful God. ನೀನು ಸಾಮರ್ಥ್ಯ ಶಕ್ತಿ ಉಳ್ಳಂತ ದೇವರು. You are able to do anything, O God. ಏನಾದ್ರೂ ಮಾಡುವುದಕ್ಕೆ ಶಕ್ತನು ನೀನು ದೇವರೇ. He prayed because he knew his God. ಆತನು ಈ ರೀತಿಯಾಗಿ ಪ್ರಾರ್ಥಿಸಿದನು ಯಾಕೆಂದ್ರೆ ಆತನಿಗೆ ತನ್ನ ದೇವರು ಯಾರು ಎಂಬುದಾಗಿ ಗೊತ್ತಿತ್ತು. He knew his God and he had a relationship with God. ಆ ದೇವರು ಯಾರು ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡಿದ್ದನು. ಆತನ ಸಂಬಂಧ ಆತನೊಟ್ಟಿಗೆ ಏನಾಗಿದೆ ಎಂಬುದಾಗಿ ಆತನಿಗೆ ತಿಳಿದಿತ್ತು. If you don't have a relationship with somebody, you cannot strike a conversation. ನಿಮಗೆ ಬೇರೆ ಒಬ್ಬರೊಟ್ಟಿಗೆ ಒಳ್ಳೆ ಸಂಬಂಧ ಇಲ್ಲ ಎಂಬುದಾಗಿ ಹೇಳುವುದಾದ್ರೆ ನೀವು ಅವರೊಟ್ಟಿಗೆ ಸರಿಯಾಗಿ ಮಾತನಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. I have a relationship with her, that's why I communicate with her. ನನಗೆ ಒಳ್ಳೆ ಸಂಬಂಧ ಇವರೊಟ್ಟಿಗೆ ಇರುವುದರಿಂದ ನಾನು ಒಳ್ಳೆಯದಾಗಿ ಇವರೊಟ್ಟಿಗೆ ಮಾತನಾಡಲು ಸಾಧ್ಯವಾಗ್ತದೆ. When you communicate, ನೀವು ಮಾತನಾಡುವಾಗ that shows that you have a relationship. ಅದು ತೋರಿಸುತ್ತದೆ ನಿಮಗೆ ಅವರಿಗೆ ಒಂದು ಒಳ್ಳೆಯ ಸಂಬಂಧ ಇದೆ ಎಂಬುದಾಗಿ. And it is a relationship more than what you think or imagine. ಆ ಒಂದು ಸಂಬಂಧವು ನೀವು ಆಲೋಚನೆ ಮಾಡುವುದಕ್ಕಿಂತಲೂ ಅದು ಹೆಚ್ಚಿನದಾಗಿದೆ. Amen. Amen. Hannah prayed before God. ಹನ್ನಳು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾಳೆ. She poured out her spirit to God. ಆಕೆಯು ತನ್ನ ಅಂತರಾತ್ಮವನ್ನು ದೇವರಿಗೆ ಹೇಳಿಕೊಳ್ತಾಳೆ. She had a relationship with God. ಆಕೆಗೆ ದೇವರೊಟ್ಟಿಗೆ ಒಂದು ಸರಿಯಾದ ಸಂಬಂಧವಿತ್ತು. And when she prayed, ಆಕೆ ಪ್ರಾರ್ಥನೆ ಮಾಡುವಾಗ she prayed and she poured out her soul to God. ಆಕೆ ಪ್ರಾರ್ಥನೆ ಮಾಡಿ ದೇವರೊಟ್ಟಿಗೆ ಅಳುತ್ತಾ ಪ್ರಾರ್ಥನೆ ಮಾಡುವಾಗ, if you give me a son, O God, ಓ ಕರ್ತನೇ, ನೀನು ನನಗೆ ಒಂದು ಮಗುವನ್ನು ಕೊಟ್ಟರೆ I'm going to give him back to you. ಆ ಮಗನನ್ನು ನಿನಗೆ ಹಿಂತಿರುಗಿ ಕೊಡ್ತೇನೆ ಎಂಬುದಾಗಿ ಆಕೆ ಹೇಳ್ತಾಳೆ. The prayer of Hannah coincided with the thought of God. ಆ ಒಂದು ದೇವರ ಆಲೋಚನೆಯೊಟ್ಟಿಗೆ ಹನ್ನಳ ಪ್ರಾರ್ಥನೆಯು ಅದು ಸೇರಿಕೊಂಡಿತು. That was when God opened the womb of Hannah. ಆಗ ದೇವರು ಹನ್ನಳ ಗರ್ಭವನ್ನು ತೆರೆಯುತ್ತಾನೆ. When Hezekiah was told by Isaiah the prophet, ಯೆಶಾಯನು ಬಂದು ಹಿಜ್ಕೀಯನಿಗೆ ಹೇಳುವಾಗ, put your house in order, you're going to die. ನಿನ್ನ ಒಂದು ಮನೆಯನ್ನು ಸರಿಪಡಿಸಿಕೋ, ಯಾಕಂದ್ರೆ ನೀನು ಸಾಯುವಂತಿದಿ. The Bible says Hezekiah looked towards the wall and he began to cry. ಆಗ ವಾಕ್ಯ ಹೇಳ್ತದೆ, ಹಿಜ್ಕೀಯನು ಆ ಗೋಡೆ ಹತ್ತಿರ ಹೋಗಿ ಆತನು ತನ್ನ ಮುಖವನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾನೆ. Remember your servant, O God. ಓ ಕರ್ತನೇ, ನಿನ್ನ ದಾಸನನ್ನು ನೆನೆಸಿಕೋ. Suddenly Isaiah the prophet comes back. ಆಗ ಯೆಶಾಯನು ಹಿಂತಿರುಗಿ ಹೋಗುತ್ತಿರುವಂತ ಯೆಶಾಯನು ಹಿಂತಿರುಗಿ ಬರ್ತಾನೆ. Hey Hezekiah, don't worry. 15 more years are added to your life. ಹಿಜ್ಕೀಯನೇ, ನೀನು ಹೆದರಬೇಡ, ನಿನಗೆ 15 ವರ್ಷಗಳು ಕರ್ತನು ಮತ್ತೆ ಕೊಟ್ಟಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. Amen. Amen. Relationship. ಅದೇ ಸಂಬಂಧ. Amen. Pray like you have a relationship. ನೀವು ಪ್ರಾರ್ಥನೆ ಮಾಡುವಾಗ ದೇವರೊಟ್ಟಿಗೆ ಸರಿಯಾದ ಸಂಬಂಧವು ನಿಮ್ಮದಾಗಿರಬೇಕು ಪ್ರಿಯರೇ. Communicate with God. ದೇವರೊಟ್ಟಿಗೆ ಸಂಭಾಷಣೆ ಮಾಡಿರಿ. Communicate with him on a daily basis. ಪ್ರತಿದಿನ ಆತನೊಟ್ಟಿಗೆ ನೀವು ಮಾತನಾಡಿರಿ. Amen. Amen. Hallelujah. Hallelujah. When you know your God, ನೀವು ನಿಮ್ಮ ಕರ್ತನನ್ನು ತಿಳಿದುಕೊಂಡಿದ್ದರೆ your communication will be different. ನಿಮ್ಮ ಒಂದು ಸಂಭಾಷಣೆಯು ಅದು ವ್ಯತ್ಯಾಸವುಳ್ಳದಾಗಿರುತ್ತದೆ. Don't pray somebody's written books. ಯಾರೋ ಬೇರೆಯವರು ಬರೆದಂತ ಪ್ರಾರ್ಥನೆ ಬುಕ್ಗಳಲ್ಲಿ ಬರೆದಂತ ಪ್ರಾರ್ಥನೆಯನ್ನು
ಪ್ರಾರ್ಥನೆಯ ರೂಪವಾಗಿ ಮಾಡಬೇಡ್ರಿ. Talk, communicate to God. ನೀವು ಕರ್ತನೊಟ್ಟಿಗೆ ಸಂಭಾಷಣೆಯನ್ನು ಮಾಡಿರಿ. Know that He is your Father. ಆತನು ನಿಮ್ಮ ತಂದೆ ಎಂಬುದನ್ನು ನೀವು ಅರಿತುಕೊಳ್ಳಿರಿ. Know the relationship that He has with you. ಆತನು ನಿಮ್ಮೊಟ್ಟಿಗೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿರಿ. Spend time in the presence of God. ದೇವರ ಸನ್ನಿಧಾನದಲ್ಲಿ ಸಮಯವನ್ನು ನೀವು ಅಲ್ಲಿ ಕಳೆಯಿರಿ. Amen. People feel proud. I prayed for 3 hours. I prayed for 4 hours. ಕೆಲವು ಜನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾನು 3 ಗಂಟೆ ಪ್ರಾರ್ಥನೆ ಮಾಡಿದೆ, 4 ಗಂಟೆ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ. But I want to tell you, He is more than willing to spend time in your presence, with you, than you in His presence. ಆತನಿಗೆ ನಿಮ್ಮೊಟ್ಟಿಗೆ ಸಮಯವನ್ನು ಕಳೆಯಬೇಕೆಂಬುದಾಗಿ ನಿಮಗಿಂತಲೂ ಹೆಚ್ಚಿನ ಆಸಕ್ತಿ ದೇವರಿಗೆ ಇದೆ ಪ್ರಿಯರೇ. Amen. Amen. Hallelujah. Hallelujah. When Moses was about to enter the tent of the meeting, ಆ ಮೋಶೆಯು ಆ ಒಂದು ಗುಡಾರದಲ್ಲಿ ಹೋಗಿ ಕರ್ತನನ್ನು ಭೇಟಿಯಾಗಬೇಕು ಎಂಬುದಾಗಿ ಇರುವಾಗ 6 million people waiting on the outer courts called as the place of the congregation. ಎಷ್ಟೋ ಜನರು ಹೊರಗಡೆ ಆ ಹೊರ ಅಂಗಳದಲ್ಲಿ ಕಾಯ್ತಾ ಇದ್ದರು, ಪ್ರಾರ್ಥನೆ ಮಾಡ್ತಾ ಇದ್ದರು. The moment Moses entered, ಮೋಶೆ ಆ ಒಂದು ಗುಡಾರದಲ್ಲಿ ಹೋಗುವಾಗ the Bible says God came in the form of a cloud and entered, covered the tent of the meeting. ಆ ಒಂದು ಕರ್ತನು ಮೋಡದ ರೂಪದಲ್ಲಿ ಬಂದು ಆತನನ್ನು ಆವರಿಸಿಕೊಂಡನು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. Amen. Amen. More than you, He is wanting to spend time with you. ನಿಮಗಿಂತ ಹೆಚ್ಚಾಗಿ ದೇವರು ನಿಮ್ಮೊಟ್ಟಿಗೆ ಸಮಯವನ್ನು ಕಳೆಯಬೇಕೆಂಬುದಾಗಿ ಇಚ್ಛಿಸ್ತಾನೆ. He loves that relationship with you. ನಿಮ್ಮೊಟ್ಟಿಗೆ ಆ ಸಂಬಂಧವು ಆತನಿಗೆ ಇಷ್ಟಕರವಾಗಿದೆ ಪ್ರಿಯರೇ. He loves you. ಆತನು ನಿಮ್ಮನ್ನು ಪ್ರೀತಿಸ್ತಾನೆ. Tell your neighbor, He loves you. ನಿಮ್ಮನ್ನು ಆತನು ಪ್ರೀತಿಸ್ತಾನೆ ಎಂಬುದಾಗಿ ನಿಮ್ಮ ಪಕ್ಕದವರಿಗೆ ಹೇಳಿರಿ. ಹೇಳ್ರಿ. Friend, boyfriend, so neatly we say. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗೆ ಹೇಳುವಾಗ ಚೆನ್ನಾಗಿ ಹೇಳ್ತೇವೆ. Tell your neighbor, He loves you. ಹೇಳ್ರಿ. ದೇವರು ನಿನ್ನನ್ನು ಹೇಳ್ರಿ. ಸ್ವಲ್ಪ ತಟ್ಟಿ ಹೇಳ್ರಿ ಅವ್ರಿಗೆ. He loves you. ಆತನು ನಿಮ್ಮನ್ನು ಪ್ರೀತಿಸ್ತಾನೆ. He is your father. ಆತನು ನಿಮ್ಮ ತಂದೆ ಆಗಿದ್ದಾನೆ. He loves to have a relationship with you. ನಿಮ್ಮೊಟ್ಟಿಗೆ ಆತನು ಸಂಬಂಧ ಇಟ್ಟುಕೊಳ್ಳಬೇಕೆಂಬುದಾಗಿ ಇಚ್ಛಿಸ್ತಾನೆ. No, Abraham, how you pray? How he prayed? ಅಬ್ರಹಾಮನು ಯಾವ ರೀತಿಗೆ ಪ್ರಾರ್ಥನೆ ಮಾಡ್ತಾನೆ? Genesis 18:24. ಆದಿಕಾಂಡ 18:24ನೇ ವಚನ. Is there anything too hard for you, O God? ಓ ಕರ್ತನಿಗೆ ನಿನಗೆ ಸಾಧ್ಯವಾಗದೆ ಇರುವಂತದ್ದು ಯಾವುದಾದರೂ ಇದೆಯಾ? Is there anything too hard for you? ನಿನಗೆ ಯಾವುದಾದರೂ ಕಠಿಣವಾದ ಸಂಗತಿ ಇದೆಯಾ ಕರ್ತನೇ? Amen. Amen. He is telling God. ದೇವರಿಗೆ ಹೇಳ್ತಾ ಇದ್ದಾನೆ. Relationship. ಆತನ ಸಂಬಂಧ. He started right. ಆತನು ಸರಿಯಾಗಿ ಆರಂಭಿಸಿದನು. He acted right. ಸರಿಯಾದ ಕ್ರಮವನ್ನು ವಹಿಸಿದನು. He gave an right instruction. ಆತನು ಸರಿಯಾದ ಸೂಚನೆಯನ್ನು ಕೊಟ್ಟನು. He had a right relationship. ಆತನಿಗೆ ದೇವರೊಟ್ಟಿಗೆ ಸರಿಯಾದ ಸಂಬಂಧವು ಇತ್ತು. Okay, moving forward. ಮುಂದೆ ಹೋಗೋಣ. Point number 5. 5ನೇ ಅಂಶ. After he prayed. ಪ್ರಾರ್ಥನೆ ಮಾಡಿದ ನಂತರ. After he prayed. ಪ್ರಾರ್ಥನೆ ಮಾಡಿದ ಮೇಲೆ. The Bible says in 2 Chronicles 15 and verse 7. 2ನೇ ಪೂರ್ವಕಾಲ ವೃತ್ತಾಂತ 15:7ರಲ್ಲಿ. The Bible says God spoke to Asa. ದೇವರು ಆಸನೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ಹೇಳ್ತದೆ. Hallelujah. What did he pray? ಏನು ಪ್ರಾರ್ಥನೆ ಮಾಡಿ? What did God say? ದೇವರು ಏನೆಂಬುದಾಗಿ ಹೇಳಿದನು? Be strong. ನೀನು ಬಲವಾಗಿರು. Do not let your hands be weak. ನಿಮ್ಮ ಕೈಗಳು ಬಲಹೀನವಾಗದೇ ಇರಲಿ. Your work shall be rewarded. ನಿಮ್ಮ ಕೆಲಸಕ್ಕೆ ಪ್ರತಿಫಲ ಸಿಕ್ಕುವುದು. After he prayed, ಆತನು ಪ್ರಾರ್ಥನೆ ಮಾಡಿದ ಮೇಲೆ he receives the word. He receives the word. ದೇವರಿಂದ ಆತನು ವಾಕ್ಯವನ್ನು ಹೊಂದಿಕೊಂಡನು. Now God is communicating. ಈಗ ದೇವರು ಅವನಿಗೆ ಹೇಳ್ತಾ ಇದ್ದಾನೆ. Communicating. ದೇವರು ಸಂಭಾಷಣೆ ಮಾಡ್ತಾ ಇದ್ದಾನೆ. When you communicate, God also communicates. ನೀವು ದೇವರೊಟ್ಟಿಗೆ ಮಾತನಾಡುವಾಗ ದೇವರು ಕೂಡ ಹಿಂತಿರುಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. Amen. When you talk, He also talks. Allow Him to talk. ನೀವು ಮಾತನಾಡುವಾಗ ದೇವರು ಕೂಡ ಮಾತನಾಡ್ತಾನೆ, ಆದರೆ ನೀವು ಆತನಿಗೆ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. Give him time. ಆತನಿಗೆ ಸಮಯ ಕೊಡ್ರಿ. ಪ್ರೇಯರ್ ಮಾಡಿದೆ 3 ತಾಸು. 3 ತಾಸು ಪ್ರೇಯರ್ ಮಾಡಿದೆ ನಾನು. ಎಷ್ಟು ಕೇಳಿಸ್ಕೊಂಡೆ? ಆದರೆ ದೇವರಿಂದ ಎಷ್ಟು ಕೇಳಿಸ್ಕೊಂಡಿದ್ದೇನೆ. That is more important. ಅದು ಮುಖ್ಯವಾದ ಸಂಗತಿ. Amen. Amen. We go speak everything that we want and we come back. Hey, hero, ಮಾತಾಡ್ತೀನಿ hero. ಬಿಟ್ಟಿವೆ. 3 ತಾಸು ಪ್ರಾರ್ಥನೆ ಮಾಡಿದೆ, 3 ತಾಸು ಪ್ರಾರ್ಥನೆ ಮಾಡಿ. God is still waiting. ಅಯ್ಯೋ ನಾನೇ ಮಾತಾಡಿಲ್ಲಲ್ಲ ನಿನ್ನ ಹತ್ರ.
He received the word. ಆಸನು ದೇವರಿಂದ ಮಾತನ್ನು ಹೊಂದಿಕೊಂಡನು. What matters to me is how much have you heard? ನನಗೆ ಮುಖ್ಯವಾದ ಸಂಗತಿ ಏನೆಂದರೆ ನೀನು ಎಷ್ಟು ದೇವರಿಂದ ಕೇಳಿಸಿಕೊಂಡಿದ್ದೀ. Have you heard from God? ದೇವರಿಂದ ನೀನು ಮಾತನ್ನು ಆತನ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀಯಾ? Even if you pray 10 minutes it's okay, but have you heard from God? ನೀನು 10 ನಿಮಿಷ ಪ್ರಾರ್ಥನೆ ಮಾಡಿದರೂ ಪರವಾಗಿಲ್ಲ, ಆದರೆ ದೇವರು ನಿನ್ನೊಟ್ಟಿಗೆ ಮಾತನಾಡಿದ್ದಾನ? He received the word. ಆತನು ದೇವರಿಂದ ವಾಕ್ಯವನ್ನು ಹೊಂದಿಕೊಂಡನು. He talked to God. ದೇವರೊಟ್ಟಿಗೆ ಆತನು ಮಾತನಾಡಿದನು. He prayed. ಪ್ರಾರ್ಥನೆ ಮಾಡಿದನು. Now God is communicating with Asa. ಈಗ ದೇವರು ಆಸನೊಟ್ಟಿಗೆ ಸಂಭಾಷಣೆ ಮಾಡ್ತಾ ಇದ್ದಾನೆ. Be strong. ನೀನು ಬಲವಾಗಿರು. Asa, be strong. ಬಲವಾಗಿರು ಆಸನೆ. Do not let your hands be weak. ನಿನ್ನ ಕೈಗಳು ಬಲಹೀನಗೊಳ್ಳದಿರಲಿ. For your work shall be rewarded. ನಿನ್ನ ಕೆಲಸಕ್ಕೆ ನೀನು ಪ್ರತಿಫಲವನ್ನು ಕಾಣುತ್ತಿ. Amen. Amen. Hallelujah. Hallelujah. When you pray, allow God also to talk to you. ನೀವು ಪ್ರಾರ್ಥನೆ ಮಾಡುವಾಗ ದೇವರು ಕೂಡ ನಿಮಗೆ ಮಾತನಾಡಬೇಕೆಂಬುದಾಗಿ ನೀವು ಅವಕಾಶ ಮಾಡಿಕೊಡ್ರಿ ಪ್ರಿಯರೇ. Prayer is not a monologue, talking one way. Prayer is a dialogue. When you talk, you also have to listen. ಪ್ರಾರ್ಥನೆ ಎಂಬುದಾಗಿ ಹೇಳುವುದಾದ್ರೆ ಕೇವಲ ಒಂದು ವ್ಯಕ್ತಿ ಮಾತನಾಡುವುದಲ್ಲ, ಆದರೆ ಇಬ್ಬರು ವ್ಯಕ್ತಿಗಳು ಸಂಭಾಷಣೆ ಮಾಡುವಂತದ್ದಾಗಿದೆ. You know when God talked to Asa? ದೇವರು ಯಾವಾಗ ಆಸನೊಟ್ಟಿಗೆ ಮಾತನಾಡಿದನು ನಿಮಗೆ ಗೊತ್ತಾ? You know when? ಯಾವಾಗ? Come to 2 Chronicles chapter 15 and verse 3. ಎರಡನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋಣ. Listen, when God spoke to Asa. ಆಸನೊಟ್ಟಿಗೆ ದೇವರು ಯಾವಾಗ ಮಾತನಾಡಿದನು? Okay? What does it say? Time Israel was without the true God. ಬಹಳ ಕಾಲದ ತನಕ ಇಸ್ರಾಯೇಲರಲ್ಲಿ ನಿಜವಾದ ದೇವರು ಇರಲಿಲ್ಲ. Without a teaching priest. ಬೋಧಕರಿರಲಿಲ್ಲ. And without law. ಧರ್ಮಶಾಸ್ತ್ರವೂ ಕೂಡ ಇರಲಿಲ್ಲ. For a long time. ಎಷ್ಟೋ ಕಾಲದವರೆಗೆ, long time. ಬಹುಕಾಲದವರೆಗೆ. ಎಲ್ಲರೂ ಹೇಳ್ರಿ, ಬಹುಕಾಲದವರೆಗೆ. 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 ಸ್ವಲ್ಪ ಜೋರಾಗಿ ಹೇಳ್ರಿ, ನಾನು ಅರಸಿದೆ, ನೀವು ಅರಸಬೇಕು. ಬಹುಕಾಲದವರೆಗೆ. ಬಹುಕಾಲದವರೆಗೆ. For a long time. ಬಹುಕಾಲದವರೆಗೆ. Israel was without God. ಇಸ್ರಾಯೇಲರಿಗೆ ನಿಜವಾದ ದೇವರು ಇರಲಿಲ್ಲ. Without a teaching priest. ಬೋಧಿಸುವ ಯಾಜಕರು ಕೂಡ ಇರಲಿಲ್ಲ. And without law. ಯಾವುದೇ ಧರ್ಮಶಾಸ್ತ್ರವೂ ಕೂಡ ಇರಲಿಲ್ಲ. During the time. ಅಂತ ಸಮಯದಲ್ಲಿ God's word comes to Asa. ದೇವರ ವಾಕ್ಯವು ಆಸನಿಗೆ ಬರ್ತಾ ಇದೆ. Be strong. ಬಲವುಳ್ಳವನಾಗಿರು. Don't let your hands become weak. ನಿನ್ನ ಕೈಗಳು ಅವು ಬಲಹೀನಗೊಳ್ಳದಿರಲಿ. Don't quit. ನೀನು ಬಿಟ್ಟು ಬಿಡಬೇಡ. Don't be discouraged. ನೀನು ನಿರಾಶೆಗೊಳ್ಳಬೇಡ. Your work will be rewarded. ನಿನ್ನ ಕೈ ಕೆಲಸವನ್ನು ನಾನು ಅದಕ್ಕೆ ನಿನಗೆ ಪ್ರತಿಫಲವನ್ನು ಕೊಡ್ತೇನೆ. Here is the word coming to Asa. ಇಂಥ ಒಂದು ವಾಕ್ಯವನ್ನು ಆಸನು ಹೊಂದಿಕೊಳ್ಳುತ್ತಾ ಇದ್ದಾನೆ. Amen. Amen. Today we have the word. ನಮಗೆ ಈ ದಿನ ನಮ್ಮ ಹತ್ತಿರ ವಾಕ್ಯವಿದೆ. Today we have God. ನಮಗೆ ದೇವರು ಕೂಡ ಇದ್ದಾನೆ. We have the word. ನಮಗೆ ವಾಕ್ಯವು ಕೂಡ ಇದೆ. We have the promise. ನಮಗೆ ವಾಗ್ದಾನಗಳು ಕೂಡ ಇವೆ. When God told Abraham, ಅಬ್ರಹಾಮನಿಗೆ ದೇವರು ಹೇಳಿದಾಗ, leave and go. ಇಲ್ಲಿಂದ ನೀನು ಬಿಟ್ಟು ಹೊರಟು ಹೋಗು ಎಂಬುದಾಗಿ. Go to the place that I will show you. ನಾನು ತೋರಿಸುವಂತ ಜಾಗಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ. Abraham had no GPS. ಅಬ್ರಹಾಮನ ಹತ್ತಿರ ಯಾವುದೇ GPS ಇರಲಿಲ್ಲ. Abraham had no direction. There were no roads. ಯಾವ ರೀತಿಯಾಗಿ ಎಲ್ಲಿ ಹೋಗಬೇಕೆಂಬುದಾಗಿ ಅಬ್ರಹಾಮನಿಗೆ ಗೊತ್ತಿರಲಿಲ್ಲ ಪ್ರಿಯರೇ. Abraham had no bullet, no two-wheeler, no four-wheeler. ಆತನ ಹತ್ತಿರ ಯಾವುದೇ ಗಾಡಿ ಅಥವಾ ಯಾವುದೇ ಒಂದು ಹೋಗಲಿಕ್ಕೆ ಬೇಕಂತ ಗಾಡಿಗಳು ಇರಲಿಲ್ಲ. But Abraham had the word. ಆದ್ರೆ ಅಬ್ರಹಾಮನೊಟ್ಟಿಗೆ ದೇವರ ವಾಕ್ಯವು ಇತ್ತು. Abraham had God. ದೇವರು ಆತನೊಟ್ಟಿಗೆ ಇದ್ದನು. Abraham had the promise. ಆತನೊಟ್ಟಿಗೆ ದೇವರ ವಾಗ್ದಾನವೂ ಇತ್ತು. Amen. Amen. The Bible says, ವಾಕ್ಯವು ಹೇಳ್ತದೆ, in Amos chapter 8 and verse 11, ಆಮೋಸನು ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನದಲ್ಲಿ, a time is coming ಒಂದು ಸಮಯ ಬರ್ತಾ ಇದೆ where there will be famine of God's word. ದೇವರ ವಾಕ್ಯವು ನಮಗೆ ಸಿಕ್ಕುವುದೇ ಇಲ್ಲ ಅಂತ ಒಂದು ಸಮಯ ಬರಲಿಕ್ಕಿದೆ. There will be famine of God's word. ದೇವರ ವಾಕ್ಯದ ಒಂದು ಕ್ಷಾಮವನ್ನು ನಾವು ನೋಡ್ತೇವೆ. Amen. So it's time that you receive a word from God. ಈ ಒಂದು ಸಮಯವಾಗಿದೆ ನಾವು ದೇವರಿಂದ ವಾಕ್ಯವನ್ನು ಹೊಂದಿಕೊಳ್ಳುವಂತ ಸಮಯ. Amen. Amen. So receive the word. ದೇವರ ವಾಕ್ಯವನ್ನು ಹೊಂದಿಕೊಳ್ಳಿರಿ. Be sensitive to the word. ದೇವರ ವಾಕ್ಯವನ್ನು ನೀವು ಗ್ರಹಿಸಿಕೊಳ್ಳಿರಿ. Our God is a God who communicates. ನಮ್ಮ ದೇವರು ಸಂಭಾಷಣೆ ಮಾಡುವಂತ ದೇವರಾಗಿದ್ದಾನೆ. Amen. Amen. ಎಲ್ಲರೂ ಹೇಳ್ರಿ ನನ್ನ ಜೊತೆ, ಸರಿಯಾದ ಆರಂಭ. ಸರಿಯಾದ ಆರಂಭ. ಸರಿಯಾದ ಆರಂಭ. ಸರಿಯಾದ ಆರಂಭ. ಸರಿಯಾದ ಕ್ರಮ. ಸರಿಯಾದ ಕ್ರಮ. ಸರಿಯಾದ ಕ್ರಮ.
ಸರಿಯಾದ ಕ್ರಮ, ಸರಿಯಾದ ಸೂಚನೆ, ಸರಿಯಾದ ಸೂಚನೆ, ಸರಿಯಾದ ಸೂಚನೆ, ಸರಿಯಾದ ಸೂಚನೆ, ಸರಿಯಾದ ಸಂಬಂಧ, ಸರಿಯಾದ ಸಂಬಂಧ, ಸರಿಯಾದ ಸಂಬಂಧ, ಸರಿಯಾದ ಸಂಬಂಧ, ಸರಿಯಾದ ಮಾತು, ಸರಿಯಾದ ಮಾತು, ಸರಿಯಾದ ಮಾತು. ಸರಿಯಾದ ಮಾತು. Now after all these things, ಇದೆಲ್ಲ ಆದ್ಮೇಲೆ ರಿಸಲ್ಟ್ ಏನ್ ಗೊತ್ತಾ? ರಿಸಲ್ಟ್ ಏನಾಯ್ತು? You know what the result? ಅದರ ಒಂದು ಪ್ರತಿಫಲ ಏನಾಯ್ತು? Verse 19. 19ನೇ ವಚನ. There was no war for 35 years. ಅಲ್ಲಿ 35 ವರ್ಷಗಳ ಕಾಲ ಯಾವುದೇ ಯುದ್ಧವೂ ಆಗಲಿಲ್ಲ. ಆಸನ ಆಳ್ವಿಕೆಯ 35ನೇ ವರ್ಷದ ತನಕ ದೇಶದಲ್ಲಿ ಯುದ್ಧವೇ ಇರಲಿಲ್ಲ ಎಂಬುದಾಗಿ ವಾಕ್ಯವು ಹೇಳ್ತದೆ. Amen. Amen. No war for 35 years. 35 ವರ್ಷಗಳವರೆಗೆ ಯಾವುದೇ ಯುದ್ಧ ಅಲ್ಲಿ ಆಗಲಿಲ್ಲ. Peace in the land. ಅಲ್ಲಿ ದೇವರ ಒಂದು ಸಮಾಧಾನ ಒಂದು ಸ್ಥಳದಲ್ಲಿ, Joy in the land. ದೇವರ ಒಂದು ಖುಷಿ ಸಂತೋಷ ಒಂದು ಸಮಯದಲ್ಲಿ ಇತ್ತು. No border problem. ಯಾವುದೇ ಒಂದು ಯುದ್ಧವಿಲ್ಲ. No border problem. This land belongs to me, that land belongs to ಈ you. ಒಂದು ಸ್ಥಳ ನನ್ನದು, ಆ ಸ್ಥಳ ನಿನ್ನದು ಎಂಬುವಂತ ಯಾವುದೇ ಒಂದು ಜಗಳವೂ ಇರಲಿಲ್ಲ. No LOC, no LAC. LOC ಅಥವಾ LAC ಯಾವುದೂ ಇರಲಿಲ್ಲ ಅಲ್ಲಿ. 35 years. 35 ವರ್ಷ. Because he started well. ಯಾಕೆಂದ್ರೆ ಅದನ್ನು ಸರಿಯಾಗಿ ಆರಂಭ ಮಾಡ್ತಾನೆ. Because he acted. ಸರಿಯಾದ ಕ್ರಮ ವಹಿಸಿಕೊಳ್ತಾನೆ. Because he received the instruction. ದೇವರಿಂದ ಸರಿಯಾದ ಆಜ್ಞೆಯನ್ನು ಆತನು ಹೊಂದಿಕೊಳ್ತಾನೆ. Because he had a relationship with God. ಆತನಿಗೆ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವೂ ಇತ್ತು. Because he received from God. ದೇವರಿಂದ ವಾಕ್ಯವನ್ನು ಹೊಂದಿಕೊಂಡನು. I tell you, no war for 35 years is an accomplishment. It is worth for applause because that is an achievement. 35 ವರ್ಷಗಳ ಕಾಲ ಯಾವುದೇ ಯುದ್ಧ ಇರಲಿಲ್ಲ ಎಂಬುದಾಗಿ ಹೇಳುವುದಾದ್ರೆ ಅದು ಮೆಚ್ಚಬೇಕಾದಂತ ಸಂಗತಿಯೇ ಪ್ರಿಯರೇ. Amen. But something happened. ಆದರೆ ಏನೋ ಒಂದು ಸಂಗತಿಯಲ್ಲಿ ಆಯಿತು. But something happened. ಏನೋ ಒಂದು ಸಂಗತಿಯಲ್ಲಿ ಆಗ್ತದೆ. Something. When everything goes well, ಎಲ್ಲಾ ಸರಿಯಾಗಿ ನಡೀತಾ ಇದೆ ಎಂಬುದಾಗಿ ಹೇಳುವಾಗ, when everybody begins to applause, ಎಲ್ಲರೂ ಸೇರಿ ಆತನನ್ನು ಮೆಚ್ಚುವುದಕ್ಕೆ ಪ್ರಾರಂಭ ಮಾಡಿದಾಗ, ಏನ್ ಪ್ರೀಚರ್ ಅಪ್ಪ, ಬಾ ಎಂತ ಒಳ್ಳೆ ಸಂದೇಶವನ್ನು ಕೊಡ್ತಾರೆ ಎಂಬುದಾಗಿ, what a beautiful musician, ಎಷ್ಟು ಚೆನ್ನಾಗಿ ವಾದ್ಯವನ್ನು ಬಾರಿಸ್ತಾರೆ, what an excellent worship leader, ಎಷ್ಟು ಒಳ್ಳೆ ಒಂದು ಆರಾಧನೆ ನಡೆಸುವವರು. ನಮ್ಗೆ ಏನ್ ಬರ್ತಾವ? ಕೊಮ್ಮೆ ಬರ್ತಾವ. ಆಗ 2 ಕೊಂಬೆಗಳು ಬಂದ್ಬಿಡ್ತವೆ. ಬಂದವು ಇವನಿಗೆ 2 ದೊಡ್ಡ ದೊಡ್ಡ ಕೊಂಬೆ ಬಂದವು. Okay, you know what happened? ಈಗೇನಾಯ್ತು ನೋಡೋಣ. He saw God. ದೇವರನ್ನು ಆತ ಕಂಡುಕೊಂಡನು. He saw the hand of God. ದೇವರ ಹಸ್ತವನ್ನು ಆತನು ಕಂಡುಕೊಂಡನು. He witnessed the power of God. ದೇವರ ಒಂದು ಸಾಮರ್ಥ್ಯವನ್ನು ಅನುಭವಿಸಿದನು. In the 36th year, 36ನೇ ವರ್ಷದಲ್ಲಿ, a person called Baasha, ಬಾಷಾ ಎಂಬುವಂತ ಒಬ್ಬ ವ್ಯಕ್ತಿಯು, ನಮ್ ನೂರ್ ಭಾಷಾ ಅಲ್ಲ, ನಮ್ ನೂರ್ ಭಾಷಾ ಅವರಲ್ಲ, the Baasha, king of Israel, ಇಸ್ರಾಯೇಲಿನ ಒಬ್ಬ ಅರಸನಾದ ಬಾಷಾ ಎಂಬುವವನು came up against Judah. ಈ ಒಂದು ಯಹೂದ್ಯರ ವಿರುದ್ಧವಾಗಿ ಆತನು ಬರ್ತಾ ಇದ್ದಾನೆ. And when he came up against Asa, ಆಸನ ಒಂದು ವಿರುದ್ಧವಾಗಿ ಆತನು ಬರುವಾಗ, now this man, ಈ ಒಂದು ವ್ಯಕ್ತಿಯು, you know what he did? ಏನ್ ಮಾಡಿದ? Instead of contacting God, ದೇವರನ್ನು ಹೋಗಿ ಆತನು ಹುಡುಕುವುದನ್ನು ಬಿಟ್ಟು, instead of depending upon God, ದೇವರ ಮೇಲೆ ಆತುಕೊಳ್ಳುವುದನ್ನು ಬಿಟ್ಟು, he went to another king of Syria, ಇನ್ನೊಬ್ಬ ಒಂದು ಅರಸನು, ಸಿರಿಯಾದ ಒಂದು ಅರಸನ ಬಳಿಗೆ ಆತನು ಹೋಗಿ, ಬೆನ್ ಹದಾದ್ ಎಂಬುವಂತ ವ್ಯಕ್ತಿಯ ಬಳಿಗೆ ಹೋಗಿ, can you please help me? ನನಗೆ ಸಹಾಯ ಮಾಡ್ತೀಯಾ? Can you please come and help me? ನನಗೆ ಬಂದು ಸಹಾಯ ಮಾಡ್ತೀಯಾ? Baasha is come against me. ಆ ಬಾಷಾ ಎಂಬುವಂತ ಅರಸನು ನನ್ನ ವಿರುದ್ಧವಾಗಿ ಬಂದಿದ್ದಾನೆ. ಕಿಂಗ್ ಬಾಷಾ, ನೂರ್ ಬಾಷಾ ಅಲ್ಲ, ಅರಸನಾದ ಬಾಷಾ, ನೂರ್ ಬಾಷಾ ಅವರಲ್ಲ. He's come against me. ನನ್ನ ವಿರುದ್ಧವಾಗಿ ಬಂದಿದ್ದಾರೆ. Can you please come and help me? ನನಗೆ ಬಂದು ಸಹಾಯ ಮಾಡ್ತೀರಾ? When he began to depend upon somebody, ಬೇರೆ ಒಂದು ವ್ಯಕ್ತಿಯ ಮೇಲೆ ಅವನು ಆತುಕೊಳ್ಳುವಾಗ, God did not like it. ಅದು ದೇವರು ಅದನ್ನು ಮೆಚ್ಚಲಿಲ್ಲ. Point number 1. ಮೊದಲನೇ ಅಂಶ, he took a wrong move. ಅಲ್ಲಿ ಒಂದು ಬೇಡವಾದಂತ ಸಂಗತಿಯನ್ನು ಆತ ಮಾಡ್ತಾನೆ. ತಪ್ಪಾದ ನಡೆ. ಎಲ್ಲರೂ ಹೇಳ್ರಿ ತಪ್ಪಾದ ನಡೆ. ತಪ್ಪಾದ ನಡೆ. ಎಲ್ಲರೂ ಹೇಳ್ರಿ ತಪ್ಪಾದ ನಡೆ. ತಪ್ಪಾದ ನಡೆ. ಟಚ್ ಮಾಡಿ ಹೇಳ್ರಿ ತಪ್ಪಾದ ನಡೆ. ತಪ್ಪಾದ ನಡೆ. ಯಾರೋ ಮಲ್ಗರ್ ನೋಡ್ರಿ ಎಬ್ಸ್ರಿ ತಪ್ಪಾದ ನಡೆ. ತಪ್ಪಾದ ನಡೆ. ನಿಮ್ ಬಗ್ಲಿಗೆ ಯಾರೋ ಮಲ್ಗರ್ ನೋಡ್ರಿ ಎಬ್ಸ್ರಿ ಅವ್ರನ್ನ ತಪ್ಪಾದ ನಡೆ. ತಪ್ಪಾದ ನಡೆ. ಸ್ವಲ್ಪ ಹಿಂಗ್ ಶೇಕ್ ಮಾಡಿ ಹೇಳ್ರಿ ತಪ್ಪಾದ ನಡೆ. ತಪ್ಪಾದ ನಡೆ. ತಪ್ಪಾದ ನಡೆ. He took a wrong move.
ತಪ್ಪಾದ ಒಂದು ಕೆಲಸವನ್ನು ಆತನು ಮಾಡ್ತಾ ಇದ್ದಾನೆ. You know what he did? ಏನ್ ಮಾಡ್ತಾನೆ? He depended upon somebody. ಬೇರೆ ಒಂದು ವ್ಯಕ್ತಿಯ ಮೇಲೆ ಆತನು ಆತುಕೊಳ್ತಾನೆ. He knew God. ದೇವರನ್ನು ಆತ ಕಂಡುಕೊಂಡವನಾಗಿದ್ದನು. He had a relationship with God. ದೇವರೊಟ್ಟಿಗೆ ಆತನಿಗೆ ಸಂಬಂಧವಿತ್ತು. He saw the power of God. ದೇವರ ಒಂದು ಶಕ್ತಿಯನ್ನು ಆತನು ಕಂಡವನಾಗಿದ್ದನು. But he depended not upon God but upon man. ಆದರೆ ಆತನು ದೇವರನ್ನು ಬಿಟ್ಟು ಬೇರೆ ಒಂದು ವ್ಯಕ್ತಿಯ ಮೇಲೆ ಆತನು ಆತುಕೊಳ್ತಾ ಇದ್ದಾನೆ. God did not like it. ಅದನ್ನು ದೇವರು ಇಷ್ಟಪಡಲಿಲ್ಲ. Amen. Amen. Many times we look to people who will help us. ಎಷ್ಟೋ ಸಾರ್ತಿ ನಾವು ಬೇರೆ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತಾ ಇರ್ತೇವೆ. That does not please God. ಅದನ್ನು ದೇವರು ಇಷ್ಟಪಡುವುದಿಲ್ಲ ಪ್ರಿಯರೇ. Okay, so what God did, God sent Hanani the seer to go and correct him. ಆಗ ದೇವರು ತನ್ನ ಒಂದು ಪ್ರವಾದಿಯನ್ನು, ಹನನಿ ಎಂಬುವಂತ ಪ್ರವಾದಿಯನ್ನು ಆತನ ಬಳಿಗೆ ಕಳಿಸ್ತಾನೆ. Now Hanani the seer came to King Asa and began to rebuke him. ಆತನು ಆಸನ ಬಳಿಗೆ ಬಂದು ಈ ರೀತಿಯಾಗಿ ಆತನಿಗೆ ಎಚ್ಚರಿಸ್ತಾನೆ. You know, you have not depended upon God, but you have depended upon some other king. ನೀನು ದೇವರನ್ನು ಬಿಟ್ಟು ಬೇರೆ ಅರಸನ ಮೇಲೆ ನೀನು ಆತುಕೊಂಡಿದ್ದಿ. Number one, he took a wrong move. ತಪ್ಪಾದ ಒಂದು ನಡೆಯನ್ನು ಆತನು ಮಾಡ್ತಾ ಇದ್ದಾನೆ. Now somebody is come to correct him. ಆದರೆ ಯಾರೋ ಒಬ್ಬ ದೇವರ ವ್ಯಕ್ತಿಯು ಬಂದು ಆತನನ್ನು ಸರಿಪಡಿಸುವುದಕ್ಕೆ ಹೇಳ್ತಾ ಇದ್ದಾನೆ. Okay, somebody comes and corrects you. If you receive correction, it is indeed a quality called humility. ನಿಮ್ಮನ್ನು ಬಂದು ನೀವು ತಪ್ಪು ಮಾಡುವಾಗ ಯಾರೋ ಒಬ್ಬರು ಬಂದರು ನಿಮ್ಮನ್ನು ಸರಿಪಡಿಸುವುದಾದರೆ ನೀವು ಅದನ್ನು ಸ್ವೀಕರಿಸಬೇಕಾಗಿದೆ. But this man did not receive correction. ಆದರೆ ಈ ಆಸನು ಆ ಒಂದು ತನ್ನನ್ನು ತಾನು ಸರಿಪಡಿಸಿಕೊಳ್ಳಲಿಲ್ಲ. When he went and rebuked him, ಆ ಒಂದು ಪ್ರವಾದಿಯು ಬಂದು ಆತನಿಗೆ ಎಚ್ಚರಿಸುವಾಗ, you know what he did? ಈ ಆಸನ ಏನ್ ಮಾಡ್ದ? Number two, he had a wrong attitude. ತಪ್ಪಾದ ವರ್ತನೆಯನ್ನು ಆತನು ಮಾಡ್ತಾ ಇದ್ದಾನೆ. Verse 10. 10ನೇ ವಚನ. Asa was angry. ಆಗ ಆಸನು ಪ್ರವಾದಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಮಾಡಿದ ತಪ್ಪು. Again, he got angry with the man of God. He took him, put him into the prison. ಆತನು ತಪ್ಪು ಮಾಡಿದ್ದನ್ನು ಅರಿತುಕೊಳ್ಳದೆ ಆ ಪ್ರವಾದಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಹಾಕಿ ಬಿಡ್ತಾ ಇದ್ದಾನೆ. Number two, wrong attitude. ತಪ್ಪಾದ ವರ್ತನೆ. ನ್ಯೂ ಇಯರ್ನ ಚೊಪ್ಪಕ್ಕೆ ಹೇಳ. ನೀನು ಯಾರು ನನಗೆ ಹೇಳುವುದಕ್ಕೆ? You know who I am? ನಿನ್ ಗೊತ್ತಾ ನಾನು ಯಾರು? I am pastor so and so. ನಾನು ಇಂಥ ಒಂದು ಪಾಸ್ಟರ್ ಆಗಿದ್ದೇನೆ. I am prophet so and so. ನಾನು ಒಬ್ಬ ಪ್ರವಾದಿ ಆಗಿದ್ದೇನೆ. I am the wonderful worship leader in the whole of the world. ಓ, ಈ ಇಡೀ ಲೋಕದಲ್ಲೇ ನಾನು ಉತ್ತಮವಾದಂತ ಆರಾಧನೆ ನಡೆಸುವವನು. Young people, ಯವನಸ್ಥರೇ, somebody comes and corrects you, receive correction. ಯಾರಾದರೂ ಬಂದು ನಿಮ್ಮನ್ನು ಎಚ್ಚರಿಸುವಾಗ, ಸರಿಪಡಿಸುವಾಗ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿರಿ. If you have a wrong attitude, change it, because it will lead to destruction. ನಿಮಗೆ ತಪ್ಪಾದ ವರ್ತನೆ ಇರುವುದಾದರೆ ನೀವು ನಾಶನಕ್ಕೆ ಗುರಿಯಾಗ್ತೀರಿ. He did not receive correction. ಆತನನ್ನು ಎಚ್ಚರಿಸುವಾಗ ಆತನು ಸ್ವೀಕರಿಸಲಿಲ್ಲ ಪ್ರಿಯರೇ. Rebellion. ಆತನು ಆ ಮಾತುಗಳನ್ನು ಸ್ವೀಕರಿಸಲಿಲ್ಲ. Rebellion is as the sin of a witchcraft. That's what the Bible says. ವಾಕ್ಯವು ಹೇಳ್ತದೆ, ನಾವು ವಿರುದ್ಧವಾಗಿ ಹೋಗುವುದಾದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವುದಾದರೆ ಅದು ಮಾಟಮಂತ್ರ ಮಾಡಿದಂತೆ. He should have repented. ಆತನು ಪಶ್ಚಾತ್ತಾಪಗೊಳ್ಳಬೇಕಾಗಿತ್ತು. When Nathan went and rebuked David for his act, the Bible says David repented before God, and that's why God exalted him. ನಾಥನನ್ನು ಹೋಗಿ ದಾವೀದನನ್ನು ಎಚ್ಚರಿಸುವಾಗ ದಾವೀದನು ಪಶ್ಚಾತ್ತಾಪಗೊಂಡು ದೇವರೊಟ್ಟಿಗೆ ಮೊರೆ ಇಟ್ಟನು. Amen. Amen. This man did not receive correction. ಈ ಒಂದು ಮನುಷ್ಯನು ಆ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಿಲ್ಲ. Number one, wrong move. ತಪ್ಪಾದ ಒಂದು ನಡೆ. Number two, wrong attitude. ತಪ್ಪಾದ ವರ್ತನೆ. If you have a problem with our attitude and mindset, we better ask God to deal with it. ನಮಗೆ ತಪ್ಪಾದ ವರ್ತನೆ ಅಥವಾ ತಪ್ಪಾದ ಆಲೋಚನೆಗಳು ಇರುವುದಾದರೆ ನಮ್ಮನ್ನು ನಾವು ಸರಿಪಡಿಸುವಂತೆ ದೇವರಲ್ಲಿ ಬೇಡಿಕೊಳ್ಳಬೇಕು ಪ್ರಿಯರೇ. If it is a I me myself attitude, it is a wrong attitude. ನಾನೇ ಸರಿ, ನನ್ನದೇ, ನಾನು ಮಾಡುವುದೇ ಎಲ್ಲ ಸರಿ ಎಂಬುದಾಗಿ ಇರುವಂತ ಆಲೋಚನೆ ನಮಗೆ ಇರುವುದಾದರೆ ಅದು ತಪ್ಪು. If it's a I only, it's a wrong attitude. ನಾನೇ ಎಲ್ಲವನ್ನು ಮಾಡಬಲ್ಲೆ ಎಂಬುವಂತೆ ನಾವು ಹೇಳುವುದಾದರೆ ಅದು ತಪ್ಪಾಗಿದೆ. Amen. Amen. Number one, wrong move. ತಪ್ಪಾದ ಒಂದು ನಡೆ. Number two, wrong attitude. ತಪ್ಪಾದ ವರ್ತನೆ. Number three, wrong decision. ತಪ್ಪಾದ ನಿರ್ಧಾರ. Now Asa developed a disease in his feet. ಈಗ ಆಸನಿಗೆ ಒಂದು ರೋಗವು ಆತನ ಕಾಲಿನಲ್ಲಿ ಬಂತು. And the Bible says, ವಾಕ್ಯವು ಹೇಳ್ತದೆ, even during that time,
ಅಂತ ಸಮಯದಲ್ಲಿ ಕೂಡ He did not seek the Lord. ದೇವರನ್ನು ಆತನು ಹುಡುಕಲಿಲ್ಲ. Rather, he looked up to the physicians. ಆದರೆ ಆತನು ವೈದ್ಯರ ಬಳಿಗೆ ಹೋಗ್ತಾ ಇದ್ದಾನೆ. And he died a terrible death. ಆತನು ಒಂದು ಭಯಂಕರವಾದಂತ ಮರಣವನ್ನು ಹೊಂದುತ್ತಾನೆ. Number 3, third thing is wrong decision. ತಪ್ಪಾದ ನಿರ್ಧಾರ. Amen. Amen. Hallelujah. So get rid of wrong moves, wrong attitudes, wrong decisions. ನಾವು ತಪ್ಪಾದ ನಡೆಯಿಂದ, ತಪ್ಪಾದ ವರ್ತನೆಯಿಂದ, ತಪ್ಪಾದ ನಿರ್ಧಾರಗಳಿಂದ ನಮ್ಮನ್ನು ನಾವು ದೂರವಿಟ್ಟುಕೊಳ್ಳೋಣ ಪ್ರಿಯರೇ. Asa did not belong to the category of who started well and finished well, but he started well but did not end well. ಆಸನು ಸರಿಯಾಗಿ ಪ್ರಾರಂಭ ಮಾಡಿದನು, ಆದರೆ ಸರಿಯಾಗಿ ಮುಕ್ತಾಯಗೊಳಿಸಲಿಲ್ಲ ಪ್ರಿಯರೇ. Amen. Amen. But if you start well, ಆದರೆ ನೀನು ಸರಿಯಾಗಿ ಆರಂಭ ಮಾಡುವುದಾದರೆ seek the help of God. ದೇವರ ಒಂದು ಸಹಾಯವನ್ನು ಕೇಳಿಕೋ. Be careful how you walk, ನೀನು ಯಾವ ರೀತಿಯಾಗಿ ನಡೀತಿ ಎಂಬುದಾಗಿ ನೀನು ಎಚ್ಚರಿಕೆಯಿಂದ ನಡೆ, so that you will receive the crown that God has for you. ಯಾಕೆಂದ್ರೆ ಆ ಒಂದು ನಡೆ ಅದನ್ನು ನೀನು ಮುಕ್ತಾಯಗೊಳಿಸುವಾಗ ದೇವರು ನಿನಗಾಗಿ ಒಂದು ಕಿರೀಟವನ್ನು ಸಿದ್ಧಪಡಿಸಿದ್ದಾನೆ. Wrong attitudes will lead to destruction in your life. ತಪ್ಪಾದ ವರ್ತನೆಗಳಿಂದ ನಾವು ನಾಶನಕ್ಕೆ ಗುರಿ ಆಗ್ತೇವೆ ಪ್ರಿಯರೇ. Don't entertain it. ಅಂತ ಒಂದು ವಿಷಯಗಳನ್ನು ನಾವು ಮಾಡುವುದು ಬೇಡ. I know it all attitude is wrong. ನನಗೆ ಎಲ್ಲ ಗೊತ್ತು ಎಂಬುವಂತ ಒಂದು ಆಲೋಚನೆ ಅದು ತಪ್ಪು. I can do it all attitude is wrong. ನಾನೇ ಎಲ್ಲವನ್ನು ಮಾಡಬಲ್ಲೆ ಎಂಬುವಂತ ಆಲೋಚನೆಯು ಕೂಡ ತಪ್ಪು. Amen. Amen. So it's time for us to get into those things which the Lord wants us to do. ಈ ಒಂದು ಸಮಯದಲ್ಲಿ ನಮ್ಮನ್ನು ನಾವು ದೇವರು ನಮ್ಮಿಂದ ಅಪೇಕ್ಷಿಸುವಂತ ಕಾರ್ಯಗಳನ್ನು ಮಾಡುವುದರಲ್ಲಿ ತೊಡಗಿಸಿಕೊಳ್ಳೋಣ. Amen. Amen. So shall we all rise up to our feet? ನಮ್ಮ ಸ್ಥಳಗಳಲ್ಲಿ ನಿಂತುಕೊಳ್ಳೋಣ ಪ್ರಿಯರೇ. Come on, everybody rise up. ಎಲ್ಲರೂ ನಿಂತುಕೊಳ್ಳೋಣ. Okay, what did we learn this morning? ಏನನ್ನು ಕಲಿತಿದ್ದೇವೆ ಈ ಮುಂಜಾನೆ ಸಮಯದಲ್ಲಿ? Asa started well, ಆಸನು ಸರಿಯಾಗಿ ಪ್ರಾರಂಭಿಸಿದನು, but did not do well. ಆದರೆ ಸರಿಯಾಗಿ ಮುಕ್ತಾಯಗೊಳಿಸಲಿಲ್ಲ. He did not end well. ಸರಿಯಾಗಿ ಮುಕ್ತಾಯಗೊಳಿಸಲಿಲ್ಲ. Whereas Paul the apostle said, ಆದರೆ ಪೌಲನು ಈ ರೀತಿಯಾಗಿ ಹೇಳ್ತಾನೆ, I started well, ನಾನು ಸರಿಯಾಗಿ ಆರಂಭ ಮಾಡಿದೆ, I have run the race, ಸರಿಯಾಗಿ ಓಟವನ್ನು ಓಡಿದ್ದೇನೆ, I have finished well. ನನ್ನ ಒಂದು ಆ ಓಟವನ್ನು ಸರಿಯಾಗಿ ಮುಗಿಸಿದ್ದೇನೆ. What are you this morning? ನೀನು ಯಾವ ರೀತಿಯಾಗಿದ್ದೀ? What is your attitude? ನಿನ್ನ ಒಂದು ವರ್ತನೆ ಯಾವ ರೀತಿಯಾಗಿದೆ? Are you doing well? ನೀನು ಸರಿಯಾಗಿದ್ದೀಯಾ? Are you having a right relationship with God? ನಿನ್ನ ಒಂದು ಸಂಬಂಧ ದೇವರೊಟ್ಟಿಗೆ ಸರಿಯಾಗಿದೆಯಾ? Are you communicating with God? ನೀನು ದೇವರೊಟ್ಟಿಗೆ ಪ್ರತಿದಿನ ಸಂಭಾಷಣೆ ಮಾಡ್ತಾ ಇದ್ದೀಯಾ? Are you hearing from God? ದೇವರಿಂದ ನೀನು ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ದೀಯಾ? How's your life? ನಿನ್ನ ಒಂದು ಜೀವಿತ ಯಾವ ರೀತಿಯಾಗಿದೆ? How's your life? ನಿನ್ನ ಜೀವಿತ ಯಾವ ರೀತಿಯಾಗಿದೆ? This morning Allah got to deal with you. ಈ ಒಂದು ಮುಂಜಾನೆ ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ನಮ್ಮಲ್ಲಿ ಕಾರ್ಯ ಮಾಡುವಂತೆ ನಾವು ಅವಕಾಶ ಮಾಡಿಕೊಡೋಣ. Allah got to deal with you. ದೇವರು ನಮ್ಮಲ್ಲಿ ಕಾರ್ಯ ಮಾಡಲಿ. Amen. Amen. Say, Lord, here I am. ಓ ಕರ್ತನೇ, ನಾನು ಇಲ್ಲಿದ್ದೇನೆ ಎಂಬುದಾಗಿ ಹೇಳೋಣ. Deal with me, O God. ನನ್ನೊಟ್ಟಿಗೆ ನೀನು ನನ್ನನ್ನು ಸರಿಪಡಿಸು ಕರ್ತನೇ. I want to start well. ನಾನು ಸರಿಯಾಗಿ ಆರಂಭಿಸಬೇಕು, I want to finish well. ಸರಿಯಾಗಿ ಮುಕ್ತಾಯಗೊಳಿಸಬೇಕು I ಕರ್ತನೇ. want that crown that you have for me. ನೀನು ನನಗಾಗಿ ಸಿದ್ಧ ಮಾಡಿದಂತ ಒಂದು ಕಿರೀಟವನ್ನು ನಾನು ಹೊಂದಿಕೊಳ್ಳಬೇಕು I ಕರ್ತನೇ. don't want to be that I me myself. ನಾನೇ ಎಂಬುವಂತ ನಾನತ್ವವು ನನ್ನಲ್ಲಿ ಇರಬಾರದು ಕರ್ತನೇ. I don't want to be centered around I all the time. ಯಾವಾಗಲೂ ನನ್ನ ಕುರಿತಾಗಿ ಆಲೋಚನೆ ಮಾಡುವಂತ ವ್ಯಕ್ತಿ ನಾನು ಆಗಿರಬಾರದು. I want to dwell in you, O God. ನಿನ್ನಲ್ಲಿ ನಾನು ಜೀವಿಸಬೇಕು ಕರ್ತನೇ. I want to please you, O God. ನಿನ್ನನ್ನು ನಾನು ಮೆಚ್ಚಿಸಬೇಕು ಕರ್ತನೇ. I want to be that individual who will touch your heart, O God. ನಿನ್ನ ಹೃದಯವನ್ನು ಮುಟ್ಟುವಂತ ವ್ಯಕ್ತಿ ನಾನಾಗಬೇಕು ಕರ್ತನೇ. Come on, people of God, pray this prayer. ಇಂಥ ಒಂದು ಪ್ರಾರ್ಥನೆಯನ್ನು ನಾವು ಮಾಡೋಣ ಪ್ರಿಯರೇ. It's easy to look at somebody and point out 100 faults. ಬೇರೆಯವರನ್ನು ನೋಡಿ ನಾವು ಅವರಲ್ಲಿ ತಪ್ಪು ಕಂಡುಹಿಡಿಯುವುದು ತುಂಬಾ ಸರಳ ಪ್ರಿಯರೇ. Very easy. ಬಹಳ ಸರಳ. But very difficult for us to retrospect ourselves. ಆದರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತದ್ದು ಅದು ಕಠಿಣವಾಗಿದೆ. Very complicated, difficult for us to look at ourselves. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತದ್ದು ಕಠಿಣವಾದ ಕಾರ್ಯವಾಗಿದೆ. So this morning, ಈ ಒಂದು ಮುಂಜಾನೆ ಸಮಯದಲ್ಲಿ I want you to renew your commitment to God. ನಿನ್ನ ಒಂದು ಕರ್ತನೊಟ್ಟಿಗೆ ನಿನ್ನ ಸಂಬಂಧವನ್ನು ಸರಿಪಡಿಸಿಕೊಳ್ಳಿರಿ. Say, Lord, ಕರ್ತನೆ, every wrong attitude, ಈ ರೀತಿಯಾಗಿ ಹೇಳೋಣ, ಕರ್ತನೆ, ನನ್ನಲ್ಲಿರುವಂತ ಎಲ್ಲಾ ಒಂದು ತಪ್ಪಾದ ವರ್ತನೆ, Lord, remove it from my life. ಅದನ್ನು ನನ್ನ ಜೀವಿತದಿಂದ ತೆಗೆಯ ಕರ್ತನೆ. Every pride, ಎಲ್ಲಾ ಒಂದು ಅಹಂಕಾರ, Lord, remove it from my life. ಅದನ್ನು ತೆಗೆದು ಹಾಕು ಕರ್ತನೆ. I don't want to have any kind of attitude. ನನ್ನಲ್ಲಿ ಯಾವುದೇ ತಪ್ಪಾದ ವರ್ತನೆ ಇರಬೇಕಾಗಿಲ್ಲ ಕರ್ತನೆ. Lord, I don't want to remain in
I don't want to remain in a place where I will take all the credit to God. I want to give you all the glory. ಕರ್ತನೆ ಎಲ್ಲಾ ಒಂದು ವಿಷಯಗಳಲ್ಲಿ ನನ್ನನ್ನು ನಾನು ಹೆಚ್ಚಿಸಿಕೊಳ್ಳದೆ ಕರ್ತನೆ ಎಲ್ಲಾ ಒಂದು ಹೆಚ್ಚಿಕೆಯನ್ನು ನಿನಗೆ ಕೊಡಲು ನನಗೆ ಸಹಾಯ ಮಾಡು. Can I ask you to lift up your hands? ನಮ್ಮ ಕೈಗಳನ್ನು ಎತ್ತೋಣ ಪ್ರಿಯರೇ. Can you lift up your hands and tell God, Lord, here I am. ನಿಮ್ಮ ಕೈಗಳನ್ನು ಎತ್ತಿ ದೇವರಿಗೆ ಹೇಳಿರಿ, ಕರ್ತನೆ ಇಲ್ಲಿದ್ದೇನೆ ನಾನು. Deal with me this morning. ನನ್ನ ಒಟ್ಟಿಗೆ ನೀನು ನನ್ನಲ್ಲಿ ಕಾರ್ಯ ಮಾಡು ಕರ್ತನೆ. Deal with me this morning. ನನ್ನಲ್ಲಿ ಕಾರ್ಯ ಮಾಡು ಕರ್ತನೆ. Change my life. ನನ್ನನ್ನು ಸರಿಪಡಿಸು ಕರ್ತನೆ. It's you who can change my life. ನೀನೊಬ್ಬನೇ ನನ್ನನ್ನು ಸರಿಪಡಿಸಲು ಸಾಧ್ಯವಾಗಿದೆ. Deal with my inner being. ನನ್ನ ಒಳಗಿನ ಅಂತರಾಳವನ್ನು ನೀನು ಸರಿಪಡಿಸು ಕರ್ತನೆ. Deal with my conscience, oh God. ನನ್ನಲ್ಲಿರುವಂತ ಎಲ್ಲ ಅಂತರ್ಯವನ್ನು ನೀನು ಸರಿಪಡಿಸು ಕರ್ತನೆ. I want to depend upon you. ನಿನ್ನ ಮೇಲೆ ನಾನು ಆತುಕೊಳ್ಳಬೇಕಾಗಿದೆ. Enough of my previous life. ನನ್ನ ಒಂದು ಹಳೆ ಜೀವಿತವು ಸಾಕು ಕರ್ತನೆ. From now. ಇಂದಿನಿಂದ. From now on. ಇಂದಿನಿಂದ. I want to be leaning on you, oh God. ನಿನ್ನ ಮೇಲೆ ನಾನು ಆತುಕೊಳ್ಳಬೇಕು ಕರ್ತನೆ. I want to be relying upon you at all times. ನಿನ್ನ ಮೇಲೆ ನಾನು ಅವಲಂಬಿಸಬೇಕು ಕರ್ತನೆ. I will not look up to any man. ಬೇರೆ ವ್ಯಕ್ತಿಯನ್ನು ನಾನು ನೋಡುವುದಿಲ್ಲ. But I look up to you, Lord. ಆದರೆ ನಿನ್ನನ್ನೇ ನೋಡ್ತೇನೆ. Can you say that? ಈ ರೀತಿಯಾಗಿ ಹೇಳೋಣ. Can you say that? ಈ ರೀತಿಯಾಗಿ ಹೇಳೋಣ. Lord, I depend upon you. ಕರ್ತನೆ ನಿನ್ನ ಮೇಲೆ ನಾನು ಆತುಕೊಳ್ತೇನೆ. I let go of my behavior. ನನ್ನ ಒಂದು ತಪ್ಪಾದ ಎಲ್ಲಾ ಒಂದು ವರ್ತನೆಯನ್ನು ಬಿಟ್ಟು ಬಿಡ್ತೇನೆ. I let go of my behavior. ನನ್ನ ಎಲ್ಲಾ ಒಂದು ತಪ್ಪಾದ ಭಾವನೆಗಳನ್ನು ವರ್ತನೆಗಳನ್ನು ಬಿಟ್ಟು ಬಿಡ್ತೇನೆ. Every quality that is not from you. ನೀನು ಮೆಚ್ಚದೇ ಇರುವಂತ ಎಲ್ಲಾ ಸಂಗತಿಗಳು I reject it in Jesus' name. ಅದನ್ನೆಲ್ಲ ತೆಗೆದು ಹಾಕ್ತೇನೆ ಯೇಸುವಿನ ನಾಮದಲ್ಲಿ. Come on, say it. I reject it in Jesus' name. ಎಲ್ಲಾ ಒಂದು ಬೇಡವಾದ ಸಂಗತಿಗಳನ್ನು ನಾನು ತ್ಯಜಿಸ್ತೇನೆ ಯೇಸುವಿನ ನಾಮದಲ್ಲಿ. I renounce every quality that is not from you in Jesus' name. ನಿನ್ನಿಂದ ಬರದೇ ಇರುವಂತ ಎಲ್ಲಾ ಒಂದು ವಿಷಯಗಳನ್ನು ತ್ಯಜಿಸ್ತೇನೆ ಯೇಸುವಿನ ನಾಮದಲ್ಲಿ. I renounce it in Jesus' name. ಅವು ಎಲ್ಲವುಗಳನ್ನು ಮುರಿದು ಹಾಕ್ತೇನೆ ಯೇಸುವಿನ ನಾಮದಲ್ಲಿ. Come on, tell God, Holy Spirit, possess me this afternoon. ಓ ಪರಿಶುದ್ಧಾತ್ಮನೇ ನನ್ನನ್ನು ಆವರಿಸಿಕೋ. Lord, Holy Spirit, take control over my mind. ನನ್ನ ಮೇಲೆ ಹತೋಟಿಯನ್ನು ಇಟ್ಟುಕೋ ಪರಿಶುದ್ಧಾತ್ಮನೇ. Come on, lift up your hands. ನಮ್ಮ ಕೈಗಳನ್ನು ಎತ್ತೋಣ. Father, in the name of Jesus, ಕರ್ತನೇ ಯೇಸುವಿನ ನಾಮದಲ್ಲಿ commit your people, oh God. ನಿನ್ನ ಒಂದು ಮಕ್ಕಳನ್ನು Let your people experience a mighty movement of your spirit. ಕರ್ತನೇ ನಿನ್ನ ಮಕ್ಕಳು ನಿನ್ನ ಒಂದು ಪ್ರಸನ್ನತೆಯ ಅನುಭವವನ್ನು, ನಿನ್ನ ಆತ್ಮನ ಅನುಭವವನ್ನು ಹೊಂದಿಕೊಳ್ಳಲಿ. Lord, we pray that you will be the stronghold of their lives. ನೀನು ಅವರ ಜೀವಿತದ ಕೇಡ್ಯವು ದುರ್ಗವು ನೀನಾಗಿರು ಕರ್ತನೆ. Lord, we pray that you shall be the stronghold of their lives. ನೀನು ಮಾತ್ರ ಅವರ ಜೀವಿತದ ಹೆಚ್ಚಿನ ಸ್ಥಾನವಾಗಿರು ಕರ್ತನೆ. Lord, we don't want anybody to be taking those places that belongs to you. ನಿನಗೆ ಇರುವಂತ ಸ್ಥಾನವನ್ನು ಬೇರೆ ಯಾವುದೇ ಸಂಗತಿಗಳು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಕರ್ತನೆ. Deal with every quality that is not from you in their ಎಲ್ಲಾ lives. ಒಂದು ವಿಷಯಗಳನ್ನು ನೀನು ಹತೋಟಿಯಲ್ಲಿ ತೆಗೆದುಕೋ ಕರ್ತನೆ. Set them free from every bondage in Jesus' name. ಎಲ್ಲಾ ಒಂದು ಬಂಧನಗಳಿಂದ ಬಿಡುಗಡೆಗೊಳಿಸು ಯೇಸುವಿನ ನಾಮದಲ್ಲಿ. Every bondage be broken in Jesus' name. ಎಲ್ಲಾ ಬಂಧನಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. Set them free ಅವರನ್ನು ಬಿಡುಗಡೆಗೊಳಿಸು ಕರ್ತನೆ. with a renewed mind. ಒಂದು ಹೊಸದಾದಂತ ಒಂದು ಆಲೋಚನೆಯಿಂದ. And they will witness for you, O God. ಅವರು ನಿನಗಾಗಿ ಸಾಕ್ಷಿಯಾಗುವಂತೆ ಕರ್ತನೆ. Give you all the glory. ಎಲ್ಲಾ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತೇವೆ. Honor and praise. ಎಲ್ಲಾ ಘನಮಾನವನ್ನು ಸಲ್ಲಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Come on, somebody shout aloud, amen. ಆಮೆನ್ ಎಂಬುದಾಗಿ ಹೇಳೋಣ. A loud amen. Amen. Give the Lord a loud clap offering and praise him this afternoon. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಆತನನ್ನು ಆರಾಧಿಸೋಣ. కృపా నా యేసు కృపా 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 నా యేసు కృపా 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 నీ కొరకు నన్ను ముందుగానే నిర్ణయించితివే నీవు నన్ను పిలచి నీ నీతి నేర్చి మహిమ పరచితివే నేనేమయ్యుంటిను అందుకు కాదయ్యా నా క్రియలను బట్టి అసలే కాదయ్యా చూపావు ప్రేమ నాపై పిలిచావు నన్ను కృపకై జనములకు ప్రవక్తగా నన్ను నియమించావయ్యా నా తల్లి ప్రతిష్ఠించావయ్యా జనములకు ప్రవక్తగా నన్ను నియమించావయ్యా నా తల్లి ప్రతిష్ఠించావయ్యా కృపా కృపా నా యేసు కృపా 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 కృపా
కృపా నా యేసు కృపా 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 నా పాపమునను తరుమంగా నీలో దాచితివే నే నీకు శిక్ష విధించను షాలోం అంటివే నా నేరపు మరణపు శిక్షను నీవు భరించితివే ఇకపై పాపము చేయక నీ మార్గము చూపితివే నీ మంచితనమే కలిగించే నాలో మారు మనసెసయ్యా నేనెంతగానో క్షమించబడి తిని ఎక్కువగా ప్రేమించితివయ్యా నా మొదటి ప్రేమ నీవే యేసయ్యా నా మొదటి స్థానం నీకే యేసయ్యా నేనేమయ్యుంటినో అందుకు కాదయ్యా నా క్రియలను బట్టి అసలే కాదయ్యా చూపావు ప్రేమ నాపై పిలిచావు నన్ను కృపకై జనములకు ప్రవక్తగా నన్ను నియమించావయ్యా నా తల్లి గర్భమునందు ప్రతిష్ఠించావయ్యా జనములకు ప్రవక్తగా నన్ను నియమించావయ్యా నా తల్లి గర్భమునందు ప్రతిష్ఠించావయ్యా కృపా కృపా నా యేసు కృపా 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 పై రూపము లక్ష్యము చేసే నరుడవు కాదయ్యా నా హృదయపు లోతున ఎరిగిన దేవుడు నీవయ్యా నన్ను నీవు కోరుకుని నా స్థితి మార్చావయ్యా నీ ప్రజలను నడిపింప అభిషేకించావయ్యా ఏముంది నాలో నీవింతగా నన్ను హెచ్చించుటకు యేసయ్యా ఏమివ్వగలను నీ గొప్ప కృపకై విరిగిన మనసెసయ్యా నీ కొరకే నేను జీవిస్తానయ్యా నా ప్రేమను కథగా విరవిస్తానయ్యా నేనేమై ఉంటినో అందుకు కాదయ్యా నా క్రియలను బట్టి అసలే కాదయ్యా నాపై పిలిచావు నన్ను కృపకై జనములకు ప్రవక్తగా నన్ను నియమించావయ్యా గర్భమునందు ప్రతిష్ఠించావయ్యా జనములకు ప్రవక్తగా నన్ను నియమించావయ్యా నా తల్లి గర్భమునందు ప్రతిష్ఠించావయ్యా కృపా కృపా నా యేసు కృపా 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 ఆమేన్.